ನಮಸ್ಕಾರ. ಸೊ ಈಗ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಪಿ ಯು ಸಿ ಫಸ್ಟ್ ಇಯರ್ ಚಾಪ್ಟರ್ ಏನಿತ್ತಲ್ಲ, ಫಸ್ಟ್ ಒನ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್, ಆ ಚಾಪ್ಟರದ್ದು ಈ ಪರ್ಟಿಕ್ಯುಲರ್ ವಿಡಿಯೋದೊಳಗೆ ಒಂದು ಕ್ವಿಕ್ ರಿವಿಷನ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದ್ಯಾಟ್. ಆ್ಯಂಡ್ ಆ್ಯಸ್ ಕಂಪೇರ್ ಟು ದ ಪ್ರೀವಿಯಸ್ ವೀಡಿಯೋಸ್, ಈ ಪರ್ಟಿಕ್ಯುಲರ್ ವಿಡಿಯೋ ಒಂದು ಸ್ವಲ್ಪ ಬೇರೆ ಟೈಪ್ ಮಾಡೋಕ್ಕೆ ಪ್ರಯತ್ನ ಮಾಡೀನಿ. ಇದರೊಳಗೆ ಬೋರ್ಡ್ದು ರಿಕ್ವೈರ್ಮೆಂಟ್ ಇರೋಂಗಿಲ್ಲ. ಸೊ ಹೋಪ್ಫುಲಿ ಇದು ವರ್ಕೌಟ್ ಆಗ್ತೈತಿ ಅಂತ ಅಂದ್ಕೊಂಡೀನಿ ರೀ. ಇದ್ರದ್ದು ಇಂಟೆನ್ಷನ್ ಏನಂದ್ರೆ, ಕಡಿಮೆ ಟೈಮ್ನೊಳಗೆ ಜಾಸ್ತಿ ಇನ್ಫಾರ್ಮೇಷನ್ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಬೋದು. ಅಂದರೆ ಇನ್ಸ್ಟೆಡ್ ಆಫ್ ಡಿಕ್ಟೇಟಿಂಗ್ ಸ್ವಲ್ಪ ಬೇರೆ ಟೈಪ್ ಫಾರ್ಮ್ಯಾಟ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡೀನಿ. ಸೊ ಇದನ್ನು ನೋಡಿರಿ. ಸೊ ನಿಮ್ಗೆ ಇದು ಯೂಸ್ಫುಲ್ ಆಯ್ತು ಅಂದರೆ ಐದರ್ ಇನ್ ಯೂಟ್ಯೂಬ್ ಕಮೆಂಟ್ಸ್ನೊಳಗೆ ಅಥವಾ ವಾಟ್ಸಪ್ ನಮ್ದೇನು ಗ್ರೂಪ್ ಐತಲ್ಲ, ಆ ಗ್ರೂಪ್ನೊಳಗೆ ನಿಮ್ದು ಫೀಡ್ಬ್ಯಾಕ್ ಹಾಕಿರಿ. ಸೊ ಡಿಡ್ ಯು ಅಂಡರ್ಸ್ಟುಡ್ ದಿಸ್ ವಿಡಿಯೋ ಆರ್ ನಾಟ್ ಅಂತ ಹೇಳಿ, ಅಂತ ನನಗೆ ಹೆಲ್ಪ್ಫುಲ್ ಆಗ್ತೈತಿ. ಆ್ಯಂಡ್ ದ್ಯಾಟ್ ಡಸ್ ನಾಟ್ ಮೀನ್ ನಾವಿಲ್ಲಿ ಮಾಡುವಂಥ ಎಲ್ಲ ವೀಡಿಯೋನೂ ಈಗೇನು ಫಾರ್ಮ್ಯಾಟ್ನ ಮಾಡೋಕ್ತಿಲ್ಲ, ಹಿಂಗೆ ಇರ್ತಾವಂತಲ್ಲ. ಡಿಪೆಂಡಿಂಗ್ ಆನ್ ದ ಏನ್ರಿ ಕಂಟೆಂಟ್ ಯಾವ ಟೈಪ್ ಐತಿ ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಮಾಡೀನಿ. ಆ್ಯಂಡ್ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್ ನನಗೆ ಹೇಳ್ತೀನಿ, ನಾನು ಒಂದು ಸರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. 2-3 ಇಶ್ಯೂ ಅದಾವೆ. ಹೀಗಾಗಿ ನನಗೆ ರೆಗ್ಯುಲರಾಗಿ ಇಲ್ಲಿ ತನಕ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಆ್ಯಸ್ ಮಚ್ ಆಸ್ ಪಾಸಿಬಲ್ ಆದಷ್ಟು ಜಲ್ದಿ ಅದನ್ನು ಸರಿ ಮಾಡಿಕೊಂಡು ರೆಗ್ಯುಲರ್ ವೀಡಿಯೋಸ್ ಹಾಕ್ತೀನಿ. ಸೊ ಕಮಿಂಗ್ ಟು ದ ಚಾಪ್ಟರ್ ಮೋಷನ್ ಇನ್ ಸ್ಟ್ರೇಟ್ ಲೈನ್, ಕ್ವೈಟ್ ಸಿಂಪಲ್ ಚಾಪ್ಟರ್. ಸಾರಿ, ಇದು ಸ್ವಲ್ಪ ಹೊಸ ಫಾರ್ಮ್ಯಾಟ್ ಇರೋದ್ರಿಂದ ಅದು ಸೆಟ್ ಆಗ್ಬೇಕು. ಸೊ ಕ್ವೈಟ್ ಈಸಿ ಚಾಪ್ಟರ್ ಆ್ಯಕ್ಚುಲಿ, ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಬಟ್ ಸಿ ಇ ಟಿ ಕ್ವಶನ್ಸ್ ಅದ್ರೊಳಗೆ ಬರ್ತಾವೆ, ಭಾಳಷ್ಟು ವೆರೈಟಿ ಬರ್ತಾವೆ ರೀ. ಅದಕ್ಕೆ ಬಿಫೋರ್ ವಿ ಆ್ಯಕ್ಚುಲಿ ಸ್ಟಾರ್ಟ್ ವಿತ್ ಸಿ ಇ ಟಿ ಕ್ವಶನ್ಸ್, ಇದ್ರದ್ದು ಥಿಯರಿ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳೋಣ ಅಂಥೇಳಿ ಇದೊಂದು ಫಾರ್ಮ್ಯಾಟ್ನೊಳಗೆ ಮಾಡಾಕತ್ತೀನಿ. ಲೆಟ್ ಅಸ್ ಸ್ಟಾರ್ಟ್. ಒನ್ ಸೆಕೆಂಡ್, ಇದರೊಳಗೆ ಈಗ ಓಕೆ. ಸೊ ಇಲ್ಲೇ ಒಂದು ಕ್ವಿಕ್ ರಿವಿಷನ್ ನೋಟ್ಸ್ ನಾನು ಲಾಸ್ಟ್ ಟೈಮ್ ರೆಡಿ ಮಾಡಿದ್ದೆ ಒಂದು 2-3 ಇಯರ್ಸ್ ಬ್ಯಾಕ್. ಸೊ ಹೋಪ್ಫುಲಿ ನಮಗದಿಲ್ಲೇ ಯೂಸ್ ಆಗ್ತಿತ್ತು ಈಗ. ಸೊ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಇದ್ದು ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ಅಷ್ಟೇ ಇದ್ರೊಳಗೆ ಬರ್ಕೊಂತ ಹೋಗ್ತಾವೆ. ಇದನ್ನು ಡಿಸ್ಕಸ್ ಮಾಡ್ಕೊತ ಹೋಗೋಣ ಅಂತ ನಾವೀಗ. ಇದರೊಳಗೆ ಒಂದೇದ್ದು ಸ್ಟಾರ್ಟಿಂಗ್ ವಿತ್ ವಾಟ್ ಈಸ್ ಮೋಷನ್ ಆ್ಯಂಡ್ ವಾಟ್ ಈಸ್ ರೆಸ್ಟ್. ಆ್ಯಂಡ್ ಥಿಯರಿ ಕ್ಲಾಸ್ನೊಳಗೆ ನಾವು ಎಷ್ಟು ಡಿಟೇಲಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಹಂಗೆ ಡಿಟೇಲಾಗಂತೂ ಇಲ್ಲಿ ಹೋಗಂಗಿಲ್ಲ. ನಿಮ್ಗೊಂದು ಅಬ್ಸ್ಟ್ರಾಕ್ಟ್ ಐಡಿಯಾ ಇರುತ್ತೆ ಆ ಚಾಪ್ಟರ್ ಬಗ್ಗೆ. ಸೊ ಹೀಗಾಗಿ ಇಲ್ಲಿ ಏನು ಕಾಣಿಸುತ್ತಲ್ಲ, ಇದನ್ನು ನಾನು ಓದ್ಕೊತ ಹೋಗ್ತೀನಿ. ಆ್ಯಂಡ್ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಿಂದ ಏನಾಗ್ತೈತಿ, ಆ ಚಾಪ್ಟರದ್ದು ಒಂದು ಏನ್ರಿ ಕ್ವಿಕ್ ರಿವಿಷನ್ ಆಗಿ ಆ ಕನ್ಸೆಪ್ಟ್ಸ್ ಎಲ್ಲ ನೆನಪಾಗಿ, ಹಿಂಗೆ ನಾವು ಅವಾಗ ಡಿಸ್ಕಸ್ ಮಾಡಿದ್ವಿ ಅಂಥೇಳಿ ಆ ಚಾಪ್ಟರ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ನೀವು ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಿದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನ ಸಾಲ್ವ್ ಮಾಡಿದ್ರು, ಥಿಯರಿಯಲ್ಲಿ ತಾನೇ ನಿಮ್ದು ಸ್ಟ್ರಾಂಗ್ ಇರೋಂಗಿಲ್ಲಲ್ಲ. ಅಕಸ್ಮಾತ್ ವೆರೈಟಿ ಆಫ್ ಕ್ವಶನ್ಸ್ ಅವ್ರು ಬೇರೆ ಟೈಪ್ ಕೇಳಿಬಿಟ್ರು, ನೀವು ಪ್ರಾಕ್ಟೀಸ್ ಮಾಡಿದ್ದಕ್ಕಿಂತ ಅದು ಡಿಫಿಕಲ್ಟ್ ಆಗ್ತದೆ. ಸೊ ಯಾವಾಗಲೂ ಏನು ಹೇಳ್ತಾರೆ ಅಂದರೆ, ಯು ನೀಡ್ ಟು ಬಿ ವೆರಿ ಸ್ಟ್ರಾಂಗ್ ವಿತ್ ಯುವರ್ ಥಿಯರಿ ಅಂತ ಹೇಳ್ತಾರೆ. ಸೊ ದ್ಯಾಟ್ಸ್ ವೈ. ಸೊ ಈಗ ಫಸ್ಟ್ ಕನ್ಸೆಪ್ಟ್ ಇಲ್ಲಿ ಏನೈತಿ, ಮೋಷನ್. ಒಂದು ಆಬ್ಜೆಕ್ಟ್ ಯಾವಾಗ ಮೋಷನ್ ಒಳಗೆ ಐತಿ ಅಂತ ಹೇಳ್ತೀವಿ ನಾವು. If an object changes its position with respect to its surroundings with time, then it is called in motion, ಅಥವಾ it is said to be in motion ಅಂತ ಹೇಳ್ತೀವಿ. ಅಂದ್ರೆ ಅದ್ರ ಸರೌಂಡಿಂಗ್ ಸಂಬಂಧಪಟ್ಟಂಗೆ ಅದು ಮೂವ್ ಆಗಬೇಕು. ರೆಸ್ಟ್ನೊಳಗೆ ಇಫ್ an object does not change its position with respect to its surroundings with time, then it is called as rest. ರೆಸ್ಟ್ನೊಳಗಿರುವಂಥದ್ದು ಆಬ್ಜೆಕ್ಟು, ಮೋಷನ್ನೊಳಗಿರುವಂಥದ್ದು ನಮಗೆಲ್ಲ ಗೊತ್ತದ, ಸಿಂಪಲ್ ಐತದೆ. ರೆಸ್ಟ್ ಆ್ಯಂಡ್ ಮೋಷನ್ ಆರ್ ರಿಲೇಟಿವ್ ಸ್ಟೇಟ್ಸ್. It means an object which is at rest in one frame of reference can be in motion in another frame of reference at the same time ಅಂತ ಹೇಳ್ತಾರೆ. ಇದಕ್ಕೆ ನಾವು ಒಂದು ಡಿಸ್ಕಸ್ ಮಾಡಿದ್ವಿ, ಭಾಳಷ್ಟು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ. ಅದರೊಳಗೆ ಒಂದು ಸಿಂಪಲ್ ಎಕ್ಸಾಂಪಲ್ ನಾವು ಹೇಳಿದ್ವಿ. ಈಗ ಟ್ರೈನ್ನೊಳಗೆ ಒಂದಿಷ್ಟು ಮಂದಿ, ಈಗ ನೀವು ಒಂದು ಪರ್ಟಿಕ್ಯುಲರ್ ಕಂಪಾರ್ಟ್ಮೆಂಟ್ನೊಳಗೆ ಕುಂತೀರಿ ಅಂದರೆ, ಫಾರ್ ಅದರ್ ಪ್ಯಾಸೆಂಜರ್ಸ್ ನೀವು ರೆಸ್ಟ್ನೊಳಗಿದ್ದಂಗೆ. ವೆನ್ ದ ಟ್ರೈನ್ ಈಸ್ ಮೂವಿಂಗ್, ಆ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತವ್ರಿಗೆ, ಟ್ರೈನದ ಹೊರಗೆ ನಿಂತವ್ರಿಗೆ ನೀವು ಮೋಷನ್ ಒಳಗದಿರಿ ಅಂತ ಅನಿಸುತ್ತೆ. ಬಟ್ ವಿದಿನ್ ದ ಕಂಪಾರ್ಟ್ಮೆಂಟ್ ಯು ಆರ್ ಅಟ್ ರೆಸ್ಟ್ ಅಂತ ಅನಿಸುತ್ತೆ. ಸೊ ಇಟ್ ಈಸ್ ರಿಲೇಟಿವ್.
ಯಾವ ಫ್ರೇಮ್ ಆಫ್ ರೆಫರೆನ್ಸ್ ಒಳಗೆ ನೋಡ್ತೀವಿ ಅಂತ. ನೆಕ್ಸ್ಟ್ ಟಾಪಿಕ್ ಪಾಯಿಂಟ್ ಮಾಸ್ ಆಬ್ಜೆಕ್ಟ್ ಅಥವಾ ಪಾಯಿಂಟ್ ಮಾಸ್ ಅಂತ ಅಷ್ಟೇ ಕರಿತೀವಿ ನಾವು. ಆ್ಯನ್ ಆಬ್ಜೆಕ್ಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ಪಾಯಿಂಟ್ ಮಾಸ್ object if the distance traveled by it in motion is very large in comparison to its dimensions ಅಂತ ಹೇಳ್ತಾರೆ. ಈಗ ಲೈಕ್ ಇದ್ರಂಗಂದ್ರೆ ಈ ಟ್ರೈನ್ ಲೆಂತ್ ಜಾಸ್ತಿ ಇದ್ದರು ನಾವು ಡೈಗ್ರಾಮ್ ಡ್ರಾ ಮಾಡ್ಬೇಕಾದ್ರೆ ಜಸ್ಟ್ ಒಂದು ಪಾಯಿಂಟ್ ಗತಿ ತೊಗೊತೀವಿ. ಅದನ್ನು ಯಾವಾಗ ನಾವು ಟ್ರೈನನ್ನು ಒಂದು ಸಿಂಗಲ್ ಪಾಯಿಂಟ್ ಅಂತ ಅನ್ಕೋಬಹುದು ಅಂದರೆ ಆ ಟ್ರೈನ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೈತಲ್ಲ. ಈಗ ಲೈಕ್ ನೀವು ಗದಗ್ನಿಂದ ಬೆಂಗಳೂರು ತನಕ ಹೊಂಟಿರಿ ಅಂದರೆ ಆ ಎಂಟೈರ್ ಡಿಸ್ಟೆನ್ಸ್ ಕಂಪ್ಯಾರಿಸನ್ ಮಾಡಿದರೆ ಆ ಸೈಜ್ ಆಫ್ ದ ಟ್ರೈನ್ ಏನಿರ್ತೈತಲ್ಲ ದಟ್ ವಿಲ್ ಬಿ ಸ್ಮಾಲ್. ಸೊ ಹೀಗಾಗಿ ಅದನ್ನೊಂದು ಪಾಯಿಂಟ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಟೈಪ್ಸ್ ಆಫ್ ಮೋಷನ್ 1 ಡೈಮೆನ್ಷನಲ್, 2 ಡೈಮೆನ್ಷನಲ್ ಆ್ಯಂಡ್ 3 ಡೈಮೆನ್ಷನಲ್ ಅಂಥೇಳಿ. ಈಗ ಇದಕ್ಕಿಂತ ಮೊದಲು ಇಲ್ಲೇ ಫ್ರೇಮ್ ಆಫ್ ರೆಫರೆನ್ಸ್ ಅಂಥೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಈಗ ಲೈಕ್ ನೀವು ಮ್ಯಾಥ್ಸ್ನೊಳಗೆ ಕಲ್ತಿರ್ತೀರಿ, ಫಿಸಿಕ್ಸ್ನೊಳಗೆ ಕಲ್ತಿದ್ದು ನೆನಪಿರುತ್ತೆ. ಭಾಳಷ್ಟು ನಾವು ಫಿಸಿಕ್ಸ್ನೊಳಗೆ ಯೂಸ್ ಮಾಡ್ತೀವಿ. ಎಕ್ಸ್ ವೈ ಆ್ಯಂಡ್ ಝೆಡ್ ಆ್ಯಕ್ಸಿಸ್ ಕೋಆರ್ಡಿನೇಟ್ ಆ್ಯಕ್ಸಿಸ್ ಅಂತ ಏನು ಬರ್ತಾವಲ್ಲ ಅದನ್ನು ನಾವು ಫ್ರೇಮ್ ಆಫ್ ರೆಫರೆನ್ಸ್ ಅಂತಾಗಿ ಯೂಸ್ ಮಾಡ್ತೀವಿ. ಈ ಆ ಎಕ್ಸ್ ವೈ ಝೆಡ್ನೊಳಗೆ ಒಂದು ಆಬ್ಜೆಕ್ಟ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆದ ಕೂಡಲೇ ಅದರದ್ದು ಬರೇ ಎಕ್ಸ್ ಕೋಆರ್ಡಿನೇಟು ಅಥವಾ ವೈ ಕೋಆರ್ಡಿನೇಟು ಅಥವಾ ಝೆಡ್ ಮೂರರೊಳಗೆ ಯಾವುದ್ರ ಒಂದಷ್ಟು ಚೇಂಜ್ ಆದರೆ ನಾವು ಹೇಳ್ತೀವಿ ದ ಆಬ್ಜೆಕ್ಟ್ ಈಸ್ ಇನ್ 1 ಡೈಮೆನ್ಷನಲ್ ಮೋಷನ್ ಅಥವಾ ಸ್ಟ್ರೇಟ್ ಲೈನ್ ಮೋಷನ್ ಅಂತ ಕರೀತಾರೆ. ಈ ಚಾಪ್ಟರ್ ಹೆಸರೇನೈತಲ್ಲ ಮೋಷನ್ ಇನ್ ಸ್ಟ್ರೇಟ್ ಲೈನ್. 2 ಆಕ್ಸಸ್ ಮೂವ್ ಆಗ್ತಾವೆ ಅಂದರೆ ಕೋಆರ್ಡಿನೇಟ್ಸ್ ಚೇಂಜ್ ಆಗ್ತಾವೆ ಎಕ್ಸ್ ಮತ್ತು ವೈ. ಲೈಕ್ ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ನೊಳಗೆ ನಾವು ಕಲಿತೀವಿ. ಈಗ ಲೈಕ್ ನೀವು ಫುಟ್ಬಾಲ್ ಮ್ಯಾಚ್ನೊಳಗೆ ಗೋಲ್ ಕೀಪರ್ ಫುಟ್ಬಾಲ್ ಹಿಡಿದು ಒಂದ್ಸಲ ಹಿಂಗೆ ಕಿಕ್ ಮಾಡಿದ ಅಂದ್ರೆ ಅಥವಾ ಕ್ರಿಕೆಟ್ನೊಳಗೆ 6 ಹೊಡಿತಾರಲ್ಲ ಅವಾಗ ಅದು ಎಕ್ಸ್ನೊಳಗೂ ಡಿಸ್ಟೆನ್ಸ್ ಕವರ್ ಮಾಡ್ತಿರ್ತೈತಿ ಆನ್ ದ ಗ್ರೌಂಡ್. ಟುಗೆದರ್ ವಿತ್ ದಟ್ ವೈ ಆ್ಯಕ್ಸಿಸ್ನೊಳಗೆ ಮ್ಯಾಲೂ ಹೋಗ್ತೈತೆ ನೋಡ್ರಿ ಅದಕ್ಕೆ ನಾವು 2 ಡೈಮೆನ್ಷನಲ್ ಅಂತ ಕರಿತೀವಿ. ಸಿಮಿಲರ್ಲಿ ಎಕ್ಸ್ ವೈ ಆ್ಯಂಡ್ ಝೆಡ್ ಆಲ್ 3 ಕೋಆರ್ಡಿನೇಟ್ಸ್ನೊಳಗೆ ಯಾವಾಗ ಮೂವ್ ಆಗ್ತದೆ ಒಂದು ಆಬ್ಜೆಕ್ಟ್ 3 ಡೈಮೆನ್ಷನಲ್ ಮೋಷನ್ ಅಂತ ಕರೀತಾರೆ. ನೀವು ಇನ್ನೊಂದು ಏನು ಮಾಡ್ಬೋದು ಅಂದರೆ ನಾ ಸ್ಕ್ರೀನ್ನೊಳಗೆ ಇದೇನು ಹಿಂಗೆ ಮೂವ್ಮೆಂಟ್ ಮಾಡ್ತಿರ್ತೀನಲ್ಲ ಯಾವ ಟಾಪಿಕಿಗೆ ಬೇಕು ನೀವು ಅದನ್ನು ಪಾಸ್ ಮಾಡ್ಕೊಂಡು ಬೇಕಾದ್ರೆ ನೀವು ಒಂದು ಸರ್ತಿ ಓದ್ಕೋಬೋದು. ಈಗ ಅದರೊಳಗೆ 1 ಡೈಮೆನ್ಷನಲ್ ಮೋಷನ್, 2 ಡೈಮೆನ್ಷನಲ್ ಆ್ಯಂಡ್ 3 ಡೈಮೆನ್ಷನಲ್ ಮೋಷನ್ ನಾ ಈಗ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಬೇಕಂದ್ರೆ ಏನು ಮಾಡ್ಬೋದು ಮತ್ತು ಇದನ್ನು ವಿಡಿಯೋ ಪಾಸ್ ಮಾಡಿ ಎಕ್ಸ್ಟ್ರಾ ನಿಮಗೆ ಓದ್ಕೋಬೇಕು ಅನ್ನಿಸ್ತಂದ್ರೆ ಈಗ ಡೀಟೇಲ್ ಹಾಕಿ ನಾ ಆಗಲೇ ಹೆಂಗೆ ಓದಾಕತ್ತಿದ್ನಲ್ಲ ಅದ್ರ ಬಗ್ಗೆ ಆ ಟೈಪ್ ನೀವು ಓದ್ಕೋಬೇಕಂತ ಅನಿಸಿದ್ರೆ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪೇಜಿಗೆ ನಾವು ಹೋಗೋದಾದರೆ ಜಸ್ಟ್ ನಾವು ಈಗ ಡಿಸ್ಕಸ್ ಮಾಡಿದ್ರಲ್ಲಿ ನಾವು 3 ಡೈಮೆನ್ಷನಲ್ ಮೋಷನ್ ಅಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಾರೆ 3 ಲೈಕ್ ಇಲ್ಲಿ ಕೊಟ್ಟಾರೆ ನೋಡ್ರಿ ಕೆಳಗಿಲ್ಲ. ಅ ಫ್ಯೂ ಇನ್ಸ್ಟೆನ್ಸಸ್ ಆಫ್ 3 ಡೈಮೆನ್ಷನ್ ಮೋಷನ್ ಆರ್ ಫ್ಲೈಯಿಂಗ್ ಬರ್ಡ್, ಅ ಫ್ಲೈಯಿಂಗ್ ಕೈಟ್, ಏರೋಪ್ಲೇನ್ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ದೆ ಹೋಗಿದ್ದಾನೆ. ಸೊಳ್ಳಿ ನೋಣ ಹಿಂಗೆಲ್ಲ ಡಿಸ್ಕಸ್ ಮಾಡಿದ್ವಿ, ಸಿಂಪಲ್ ಎಕ್ಸಾಂಪಲ್ಸ್ ತೊಗೊಂಡಿದ್ವಿ. ಸೊ ನೆಕ್ಸ್ಟ್ ಮೂವ್ ಆಗೋದಾದರೆ ವಾಟ್ ಈಸ್ ಡಿಸ್ಟೆನ್ಸ್ ಆ್ಯಂಡ್ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅಂತ. ಸೊ ಈಗ ಡಿಸ್ಟೆನ್ಸ್ ಟ್ರಾವೆಲ್ಡ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕನ್ಸೆಪ್ಟ್ ನೋಡೋದಾದರೆ ಈಗ ಲೈಕ್ ಇದು ನಿಮ್ಮದು ಮನಿ, ಇದು ಸನ್ಮಾರ್ಕ್ ಕಾಲೇಜ್ ಅಂದರೆ ಇಲ್ಲಿ ಹ್ಯಾಂಡ್ ರೈಟಿಂಗ್ ಚಂದ ಆಗಂಗಿಲ್ಲ, ಇದು ಪರ್ಫೆಕ್ಟ್ ಆಗಂಗಿಲ್ಲ. ಸೊ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿ ಈ ರೀತಿ ಮೂವ್ ಹಾಕುವಂತ ಬಂದು ಇಲ್ಲಿ ರೀಚ್ ಆದ್ರಿ ಇದಕ್ಕೆ ನಾವೇನು ಕರಿತೀವಿ ಡಿಸ್ಟೆನ್ಸ್ ಟ್ರಾವೆಲ್ಡ್. ಇದಕ್ಕೆ ಆ್ಯಕ್ಚುವಲ್ ಪಾತ್ ಅಂತ ಕರೀತಾರೆ. ಅದ ನೀವು ಸ್ಟ್ರೇಟ್ ಬಂದು ರೀಚ್ ಆದ್ರಿ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಆ್ಯಕ್ಚುವಲ್ ಪಾತ್. ಡಿಸ್ಪ್ಲೇಸ್ಮೆಂಟ್ ಇದಸ್ ಏನ್ರಿ ಸ್ಟ್ರೇಟ್ ಲೈನ್ ಡಿಸ್ಟೆನ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪೊಸಿಷನ್ಸ್ ಅಂತ ಹೇಳ್ತೀವಿ. ಈ ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಿತ್ತಲ್ಲ ದಟ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ. ಡಿಸ್ಪ್ಲೇಸ್ಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಲ್ಲಿ ನೀವು ನೋಡ್ಕೋಬೋದು ಬೇಕಾದ್ರೆ ಇದನ್ನು ಇಲ್ಲಿಗೆ ಪಾಸ್ ಮಾಡಿಕೊಂಡು ಇನ್ನೊಂದು ಸರ್ತಿ ನಿಮಗೆ ಬೇಕಂದ್ರೆ ಲೈಕ್ ಇಲ್ಲಿ ಕೊಟ್ಟಾರೆ ನೋಡ್ರಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇರುತ್ತೆ. ಡಿಸ್ಟೆನ್ಸ್ ಅಂದರೆ ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ಇಟ್ ಕ್ಯಾನ್ ನೆವರ್ ಬಿ 0 ಆರ್ ನೆಗೆಟಿವ್ ಡ್ಯೂರಿಂಗ್ ದ ಮೋಷನ್. ಡಿಸ್ಟೆನ್ಸ್ ಟ್ರಾವೆಲ್ ನೆಗೆಟಿವ್ ಇರೋಂಗಿಲ್ಲ. ವೇರಾಸ್ ಡಿಸ್ಪ್ಲೇಸ್ಮೆಂಟ್ ನೀವು ತೊಗೊಂಡ್ರೆ ಇಲ್ಲಿ ಕೊಡ್ತಾರೆ ನೋಡ್ರಿ ಸೆಕೆಂಡ್ ಲೈನ್ನೊಳಗೆ ಅಥವಾ ಫಸ್ಟಿಂದ ಓದಿದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್ಸ್ ಆಫ್ ಎನಿ ಆಬ್ಜೆಕ್ಟ್ ಡ್ಯೂರಿಂಗ್ ಮೋಷನ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಅ ಗಿವನ್ ಟೈಮ್ ಕ್ಯಾನ್ ಬಿ ಅದು ಪಾಸಿಟಿವ್ನೂ ಇರಬಹುದು 0 ಆರ್ ನೆಗೆಟಿವ್. ಈಗ ಲೈಕ್ 0 ಯಾವಾಗಿರ್ತೈತಿ ಡಿಸ್ಪ್ಲೇಸ್ಮೆಂಟ್ ಅಂದರೆ ನೀವು ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಮೋಷನ್ ಮಾಡ್ಕೊತ ಬಂದು ವಾಪಸ್ ಅದ ಪಾಯಿಂಟಿಗೆ ಸ್ಟಾಪ್ ಮಾಡಿದ್ರೆ ದೆನ್ ಅಂದ್ರೆ ಇಲ್ಲೇನೈತಲ್ಲ ಇದು ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಎರಡೂ ನಿಮ್ಮದು ಅಲ್ಲೇ ಸೇಮ್ ಇತ್ತಂದರೆ ದೆನ್ ವಿ ಸೇ ದಟ್ ಡಿಸ್ಪ್ಲೇಸ್ಮೆಂಟ್ ಈಸ್ 0. ಆಮೇಲೆ ಈಗ ರೈಟ್ ಡೈರೆಕ್ಷನ್ ಒಳಗೆ ಹೋದ್ರೆ ನಾವು ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಅಂತ ಅಂದ್ಕೊಂಡ್ವಿ ಅಂದರೆ
ಅದನ್ನು ನಾವು ಲೆಫ್ಟಿಗೆ ಹೋದ್ವಿ ಅಂದ್ರೆ ದಟ್ ಈಸ್ ಇದಕ್ಕೆ ಪಾಸಿಟಿವ್ ಅಂತ ನೀವು ಅಂದ್ಕೊಂಡಿದ್ರೆ ದಿಸ್ ಬಿಕಮ್ಸ್ ನೆಗೆಟಿವ್. ಇದು ಡಿಸ್ಪ್ಲೇಸ್ಮೆಂಟ್. ಝೀರೋನೂ ಆಗ್ಬೋದು, ಪಾಸಿಟಿವ್ನೂ ಆಗ್ಬೋದು, ನೆಗೆಟಿವ್ನೂ ಆಗ್ಬೋದು. ಆ್ಯಂಡ್ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಅದಕ್ಕೊಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇರುತ್ತೆ, ಇನಿಷಿಯಲ್ ಪೊಸಿಷನ್ನಿಂದ ಫೈನಲ್ ಪೊಸಿಷನ್ನಿಗೆ. ಅದ್ರದ್ದು ಯೂನಿಟ್ ಎಲ್ಲ ಕೊಟ್ಟಾರೆ. ನೆಕ್ಸ್ಟ್ ಸ್ಪೀಡ್ ಮತ್ತು ವೆಲಾಸಿಟಿ ಅಂತ ಬರ್ತಾವೆ. ವೆಲಾಸಿಟಿ ಮುಂದೆ ಬರುತ್ತೆ. ಇದೇನು ನಾವು ಆಗಲೇ ಆ್ಯಕ್ಚುಯಲ್ ಪಾತ್ ಲೆಂತ್ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ತೊಗೊಂಡಿವಲ್ಲ, ದ್ಯಾಟ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೈಮ್ ಟೇಕನ್ ಈಸ್ ಸ್ಪೀಡ್. ಇವೆಲ್ಲ ಗೊತ್ತಿರ್ತಾವೆ ನಿಮ್ಗೆ. ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಗೇನ್. ಆ್ಯಸ್ ಸ್ಪೀಡ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್ ಟ್ರಾವೆಲ್ಡ್, ಇಟ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಡೈಮೆನ್ಷನಲ್ ಫಾರ್ಮುಲಾ ಕೊಟ್ಟಾರ, ಅದು ಗೊತ್ತಾಗ್ತದೆ ನಿಮ್ಗೆ, ನೋಡ್ಕೋರಿ. ಯೂನಿಫಾರ್ಮ್ ಸ್ಪೀಡ್ ಇಫ್ ಅನ್ ಆಬ್ಜೆಕ್ಟ್ ಕವರ್ಸ್ ಈಕ್ವಲ್ ಡಿಸ್ಟೆನ್ಸಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಅವಾಗ ಯೂನಿಫಾರ್ಮ್ ಸ್ಪೀಡ್ ಅಂತಾರೆ. ಇಲ್ಲಾಂದ್ರೆ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಕರಿತೀವಿ. ಇದನ್ನು ಬೇಕಾದ್ರೆ ನೀವು ಇಲ್ಲಿಗೆ ವಿಡಿಯೋ ಪಾಸ್ ಮಾಡ್ಕೊಂಡು ಬೇಕಾದ್ರೆ ಅದನ್ನು ಓದ್ಕೋಬೋದು. ಸೊ ನೆಕ್ಸ್ಟ್ ಆವ್ರೇಜ್ ಸ್ಪೀಡ್. ಇಲ್ಲಿಂದ ನಮಗೆ ಆ್ಯಕ್ಚುಲಿ ಸಿ ಇ ಟಿಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಕನ್ಸೆಪ್ಟ್ ಬರ್ತೈತಿ. ಉಳ್ಕಿದ್ದವು ಒಂದಂತೂ ನಿಮ್ಗೆ ಗೊತ್ತಿರುತ್ತೆ, ಯಾವ ಡೆಫಿನೇಷನ್ ನೀವು ಬ್ಯಾಟ್ ಮಾಡೋ ಅವಶ್ಯಕತೆ ಇರಂಗಿಲ್ಲ, ಅದು ಅರ್ಥ ಗೊತ್ತಿದ್ರಷ್ಟೇ ಸಾಕಲ್ಲ. ಸೊ ಆವ್ರೇಜ್ ಸ್ಪೀಡಿಗೆ ಬಂದರೆ ದ ರೇಷಿಯೋ ಆಫ್, ಇದೆಲ್ಲಕ್ಕಿಂತ ಇಂಪಾರ್ಟೆಂಟಾ ಈಗ ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ರೊಳಗೆ, ದ ರೇಷಿಯೋ ಆಫ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಆಬ್ಜೆಕ್ಟ್ ಟು ದ ಟೋಟಲ್ ಟೈಮ್ ಟೇಕನ್ ಈಸ್ ಕಾಲ್ಡ್ ಆವ್ರೇಜ್ ಸ್ಪೀಡ್ ಆಫ್ ದಿ ಆಬ್ಜೆಕ್ಟ್ ಅಂತ ಹೇಳ್ತಾರೆ. ಈಗ ಲೈಕ್ ಒಂದು ಸಿಂಪಲ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ, ಈಗ ಇಲ್ಲಿಂದ ಇಲ್ಲೇ ಒಂದು ಆಬ್ಜೆಕ್ಟ್ ಮೂವ್ ಆಗೈತೆ. ಓಕೆ, ಸೊ ಇಲ್ಲಿಂದ ಇಲ್ಲಿ ಫಸ್ಟಿಗೆ ಅದು ಇಟ್ ಹ್ಯಾಸ್ ಕವರ್ಡ್ ಅ ಡಿಸ್ಟೆನ್ಸ್ ಆಫ್ S1 ಇನ್ ಟೈಮ್ T1 ಅಂತ ನಾವು ಅಂದ್ಕೊಂಡ್ರೆ, ನೆಕ್ಸ್ಟು ಇನ್ನೊಂದು ಯಾವುದೋ ಬೇರೆ ಡಿಸ್ಟೆನ್ಸ್ S2 ಇನ್ ಟೈಮ್ T2 ಆ್ಯಂಡ್ S3 ಡಿಸ್ಟೆನ್ಸ್ ಇನ್ ಟೈಮ್ T3. ಸೊ ಅವಾಗ ನೀವು ಆವ್ರೇಜ್ ಸ್ಪೀಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಒಂದೇದ್ದು ನಿಮ್ಗೆ ಗೊತ್ತಿದ್ದು ಮೊಬೈಲ್ ಸ್ಕ್ರೀನ್ ಒಳಗೆ ಹಿಂಗೆ ಬರೆಯೋಕೆ ಹೋದಾಗ ಹ್ಯಾಂಡ್ ರೈಟಿಂಗ್ ಸರಿ ಆಗಂಗಿಲ್ಲ. ಹೋಪ್ಫುಲಿ ನಾ ಏನು ಹೇಳಾಕತ್ತೀನಿ ಅದು ಅರ್ಥ ಆದ್ರೆ ಸಾಕು. ಈಗ ಲೈಕ್ ನೀವು ನೋಡಿದ್ರಿ ಆ ಡೆಫಿನೇಷನ್ಸ್ ನಾನು ತೋರಿಸುವಂತ ಹೋದ್ಕೊಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದಾಗ ಭಾಳಷ್ಟು ಕಂಟೆಂಟನ್ನು ನಾವು ಕಡಿಮೆ ಟೈಮ್ನೊಳಗೆ ಇದ್ರಾಗ ಯೂಸ್ ಮಾಡ್ಕೋಬೋದು, ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೋದು. ದಟ್ಸ್ ವೈ ಈ ಟೈಪ್ ನಾ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಾಕತ್ತೀನಿ. ಸೊ ಈಗ ಈ ರೀತಿ ಕೇಸ್ ಇದ್ದಾಗ ನಾವಿಲ್ಲೇ ನೋಡ್ಬೋದು ಆವರೇಜ್ ಸ್ಪೀಡದ್ದು ಫಾರ್ಮುಲಾ ಬರ್ತೈತೆ. ಜಸ್ಟ್ ಅ ಮಿನಿಟ್. ಸೊ ಆವರೇಜ್ ಸ್ಪೀಡ್ ಇಸ್ ಈಕ್ವಲ್ಸ್ ಟು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್. ಇಫ್ ಅ ಪಾರ್ಟಿಕಲ್ ಟ್ರಾವೆಲ್ಸ್, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟರೆ, ಇಫ್ ಅ ಪಾರ್ಟಿಕಲ್ ಟ್ರಾವೆಲ್ಸ್ ಡಿಸ್ಟೆನ್ಸಸ್ S1, S2, S3 ವಿತ್ ಸ್ಪೀಡ್ಸ್ V1, V2, V3, ದೆನ್ ಆವರೇಜ್ ಸ್ಪೀಡ್ ಒಂದು ಹೆಂಗೆ ಮಾಡ್ಬೋದು ಅಕಾರ್ಡಿಂಗ್ ಟು ದ ಫಾರ್ಮುಲಾ ಏನೈತಲ್ಲ, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್ನಾಗ ಆವರೇಜ್ ಸ್ಪೀಡ್ ಫಾರ್ಮುಲಾ ಅವಾಗ ಏನಾಗ್ತೈತಿ, S1 ಪ್ಲಸ್ S2 ಪ್ಲಸ್ S3 ಸೊ ಆನ್ ಡಿವೈಡೆಡ್ ಬೈ ಡಿನಾಮಿನೇಟರ್ನೊಳಗೆ ಅಕಾರ್ಡಿಂಗ್ ಟು ಫಾರ್ಮುಲಾ ಇಲ್ಲೇನೈತೆ ನೋಡ್ರಿ, ಟೋಟಲ್ ಟೈಮ್ ಟೇಕನ್ ಐತೆ. ಹೌದ್ರಿ? ಸೊ ಆ ಟೋಟಲ್ ಟೈಮ್ ಟೇಕನ್ ಪ್ರಕಾರ ಇಲ್ಲಿ ಡಿನಾಮಿನೇಟರ್ನೊಳಗೆ ಏನು ಬರೀಬೇಕು ನಾವು, T1 ಪ್ಲಸ್ T2 ಪ್ಲಸ್ T3 ಆ್ಯಂಡ್ ಸೊ ಆನ್ ಬರೀಬೇಕು. ಈಗ ಸಮ್ ಫಾರ್ಮುಲಾದೊಳಗೆ ಅಥವಾ ನ್ಯೂಮರಿಕಲ್ನೊಳಗೆ ಈಗ CET ಅಂದ್ರಂತೂ ವೆರಿ ಸಿಂಪಲ್. S1, S2, S3 ಅಂತ ಡಿಸ್ಪ್ಲೇಸ್ಮೆಂಟ್ಸ್ ಕೊಟ್ಟೆ, ಟೈಮ್ T1, T2, T3 ಅಂತ ಕೊಟ್ಟೆ. ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಅಂತೂ ಈಸಿಯಾಗಿ ಕೇಳಂಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಡಿಸ್ಟೆನ್ಸ್ ಕೊಡ್ತಾರೆ, ಅದ್ರ ಜೊತೆ ವೆಲಾಸಿಟಿ ಕೊಡ್ತಾರೆ. ಲೈಕ್ ಹೆಂಗಂದ್ರೆ ಫಸ್ಟ್ 3 ಕಿಲೋಮೀಟರ್ಸಿಗೆ 40 km/h ಸ್ಪೀಡ್ನಾಗ ಹೋಗ್ಯಾರ. ನೆಕ್ಸ್ಟ್ 4 ಕಿಲೋಮೀಟರಿಗೆ 45 km/h ಸ್ಪೀಡ್ನಾಗ ಹೋಗ್ಯಾರ. ಅಂದ್ರೆ ಬೇರೆ ಬೇರೆ ಡಿಸ್ಟೆನ್ಸ್ S1, S2, 3 ಒಳಗೆ ಬೇರೆ ಬೇರೆ ವೆಲಾಸಿಟೀಸ್ನೊಳಗೆ ಹೋಗ್ಯಾರ ಅಂತ ಕೊಟ್ಟಾಗ ಈ ಡಿನಾಮಿನೇಟರ್ನೊಳಗೆ ಏನು ಟೈಮ್ ಬರಬೇಕಾಗಿತ್ತು ಆ್ಯಕ್ಚುಲಿ T1 ಪ್ಲಸ್ T2, ಅದನ್ನು ನಾವು ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಫಾರ್ಮುಲಾದಾಗ, ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಫಾರ್ಮುಲಾದಾಗ ಟೈಮ್ ಇಸ್ ಈಕ್ವಲ್ಸ್ ಟು ಅಂತ ಮಾಡಿದರೆ ಇಟ್ ಬಿಕಮ್ಸ್ ಡಿಸ್ಟೆನ್ಸ್ ಬೈ ವೆಲಾಸಿಟಿ. ಆ ಟೈಪ್ ಇವರು ರೀಪ್ಲೇಸ್ ಮಾಡ್ಯಾರ. ಇದು ಜನರಲ್ ಫಾರ್ಮುಲಾ. ಈಗ ನೆಕ್ಸ್ಟ್ ಇದರೊಳಗೆ ಏನು ಹೇಳ್ತಾರೆ ಅಂದರೆ, ನೆಕ್ಸ್ಟ್ ನೋಡ್ರಿ, ಇಫ್ ಪಾರ್ಟಿಕಲ್ ಟ್ರಾವೆಲ್ಸ್ ಈಕ್ವಲ್ ಡಿಸ್ಟೆನ್ಸಸ್ ವಿತ್ ವೆಲಾಸಿಟೀಸ್ V1 ಆ್ಯಂಡ್ V2 ಅಂದರೆ ಈಗ ಲೈಕ್ ನೋಡ್ರಿ, ಟೋಟಲಿ 4 ಕಿಲೋಮೀಟರ್ ಟ್ರಾವೆಲ್ ಮಾಡೀವಿ ಅಂದರೆ ಎಷ್ಟು ಹೇಳ್ರಿ, 4 ಕಿಲೋಮೀಟರ್, ಟೋಟಲ್ 4 ಕಿಲೋಮೀಟರ್ನಾಗ ಫಸ್ಟ್ 2 ಕಿಲೋಮೀಟರ್ ಎಕ್ಸಾಕ್ಟ್ಲಿ ಹಾಫ್, ಫಸ್ಟ್ 2 ಕಿಲೋಮೀಟರಿಗೆ ಒಂದು ಯಾವುದೋ ವೆಲಾಸಿಟಿ ಒಳಗೆ ಹೋಗ್ಯಾರ, ನೆಕ್ಸ್ಟ್ 2 ಕಿಲೋಮೀಟರ್ನೊಳಗೆ ಇನ್ನೊಂದು ಯಾವುದೋ ವೆಲಾಸಿಟಿ ಹೋಗ್ಯಾರ ಅಂತ ತಿಳ್ಕೊರಿ.
ಲೈಕ್ ಫಸ್ಟ್ 2 ಕಿಲೋಮೀಟರ್ನಾಗ 40 ಕಿಲೋಮೀಟರ್ ಪರ್ ಅವರ್, ನೆಕ್ಸ್ಟ್ 2 ಕಿಲೋಮೀಟರ್ನೊಳಗೆ 45 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನೊಳಗೆ ಹೋದ್ರು ಅಂದ್ರೆ ಅವಾಗ ಇದು ಫಾರ್ಮುಲಾ ಯೂಸ್ ಮಾಡ್ಬೇಕು. ಆ್ಯಾವರೇಜ್ ಸ್ಪೀಡ್ ಈಸ್ ಈಕ್ವಲ್ಸ್ ಟು 2 ಇಂಟು V1 V2 ಡಿವೈಡೆಡ್ ಬೈ V1 ಪ್ಲಸ್ V2. ಲೈಕ್ ಇದೇನಾಗ್ತೈತಿ ಅಂದ್ರೆ, ಈಗ ಲೈಕ್ ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ. 2V1 V2 ಅಂದರೆ ಏನಾಗ್ತಿದ್ದು 2 ಇಂಟು ನಮ್ದು ಎಕ್ಸಾಂಪಲ್ನೊಳಗೆ 40 ಇಂಟು 45 ಡಿವೈಡೆಡ್ ಬೈ V1 ಪ್ಲಸ್ V2 ಅಂದ್ರೆ 40 ಪ್ಲಸ್ 45. ಸೊ ಈ ರೀತಿ ಆವರೇಜ್ ಸ್ಪೀಡ್ ಫಾರ್ಮುಲಾ ನಾವು ಯೂಸ್ ಮಾಡ್ಬೋದು. ಯಾವಾಗಿದೆ ಅಂದ್ರೆ ಒಂದು ಟೋಟಲ್ ಡಿಸ್ಟೆನ್ಸನ್ನು ಈಕ್ವಲ್ ಡಿಸ್ಟೆನ್ಸ್ನೊಳಗೆ ಎರಡು ಬೇರೆ ಬೇರೆ ವೆಲಾಸಿಟಿ ಒಳಗೆ ಟ್ರಾವೆಲ್ ಮಾಡಿದಾಗ. ಸೊ 40 ಆ್ಯಂಡ್ 45 ಇಲ್ಲೇ ಎರಡು ಬೇರೆ ಬೇರೆ ವೆಲಾಸಿಟಿ ಅವನ್ನ ಈಕ್ವಲ್ ಡಿಸ್ಟೆನ್ಸ್ನೊಳಗೆ ಕವರ್ ಮಾಡ್ಯಾರ. ಅಂಥ ಸಿಚುವೇಶನ್ ಇದ್ರೆ ಓಕೆ. ಇಲ್ಲಪ್ಪ ಡಿಸ್ಟೆನ್ಸ್ ಬೇರೆ ಬೇರೆ ಈಕ್ವಲ್ ಇಲ್ಲ ಅಂದಾಗ ಈ ಫಾರ್ಮುಲಾ ಹಚ್ತೀವಿ ನಾವು. ನೆಕ್ಸ್ಟ್, ಈಗ ಇಫ್ ಅ ಪಾರ್ಟಿಕಲ್ ಟ್ರಾವೆಲ್ಸ್ ವಿತ್ ಸ್ಪೀಡ್ಸ್ V1 V2 V3 ಡ್ಯೂರಿಂಗ್ ಟೈಮ್ ಇಂಟರ್ವಲ್ಸ್ T1 T2 T3 ದೆನ್ ಅಂತ ಕೊಟ್ಟಾರ. ಈಗ ನೋಡ್ರಿ, ಒಟ್ಟು ಇದೇನು ಆವರೇಜ್ ಸ್ಪೀಡ್ ಅಂತ ಐತಲ್ಲ, ಈ ಆವರೇಜ್ ಸ್ಪೀಡ್ ಫಾರ್ಮುಲಾ ಏನೈತಿ? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಇದೇನು ಫಾರ್ಮುಲಾ ಐತೆ ನೋಡ್ರಿ. ಈಗ ಇದು ಯಾವಾಗ ಹಚ್ತಾರೆ ಹೇಳ್ರಿ? ಬೇರೆ ಬೇರೆ ಡಿಸ್ಟೆನ್ಸ್ ಕೊಟ್ಟಾರ, ನ್ಯೂಮರೇಟರ್ನೊಳಗೆ ಡಿಸ್ಟೆನ್ಸಸ್ ಕೊಟ್ಟಾರ ಅಂತಿಕೋರಿ ಅವ್ರು, ಇಷ್ಟು ಡಿಸ್ಟೆನ್ಸ್ ಅಂತ ಹೇಳಿ. ಕೆಳಗೆ ಡಿನಾಮಿನೇಟರ್ನಾಗ ಆ್ಯಕ್ಚುಲಿ ಏನು ಬರೀಬೇಕು ನಾವು ಫಾರ್ಮುಲಾ ಪ್ರಕಾರ? ಇಲ್ಲೇನು ಬರೀಬೇಕು? ಇಲ್ಲೇ ಟೈಮ್ ಬರೀಬೇಕು. ಆ ಟೈಮ್ ಬದಲಿ ನಾವು ಟೈಮ್ ರಿಪ್ಲೇಸ್ ಮಾಡಿ ಡಿಸ್ಟೆನ್ಸ್ ಬೈ ವೆಲಾಸಿಟಿ ಹಾಕಿವಿ. ಅದೇ ಟೈಪ್ ನೆಕ್ಸ್ಟ್ ನಾ ಈಗಲೇನು ಓದಿದ್ನಲ್ಲ, ಇದೇನು V1 T1 ಅಂತ ಕೊಟ್ಟಾರ ನೋಡ್ರಿ. ಇಲ್ಲೈತಲ್ಲ, ಇಫ್ ಅ ಪಾರ್ಟಿಕಲ್ ಟ್ರಾವೆಲ್ಸ್ ವಿತ್ ಸ್ಪೀಡ್ಸ್ V1 V2 V3, ಇದರೊಳಗೇನು ಆ ಕಡೆ ಇತ್ತಲ್ಲ ಫಾರ್ಮುಲಾ, ಅದ್ರಾಗ ಟೈಮ್ ಇದ್ದಿದ್ದಿಲ್ಲ. ಟೈಮನ್ನು ರಿಪ್ಲೇಸ್ ಮಾಡಿ S1 ಬೈ T1 S1 ಬೈ V1 ಆ ಟೈಪ್ ಬರ್ದಿದ್ವಿ ಇಲ್ಲಿತ್ತಲ್ಲ ಮೇಲೆ. ಈ ಸರ್ತಿ ಟೈಮ್ ಕೊಟ್ಟಾರ, ಡಿಸ್ಟೆನ್ಸ್ ಕೊಟ್ಟಿಲ್ಲ. ಡಿಸ್ಟೆನ್ಸ್ ಬದಲಿ ವೆಲಾಸಿಟಿ ಕೊಟ್ಟಾರ. ಅಲ್ಲಿ ನೀವು ಒಟ್ಟು ಒರಿಜಿನಲ್ ಫಾರ್ಮುಲಾ ಇದು ಬರೋ ಹಂಗೆ ಉಳ್ಕಿದವರು ವ್ಯಾಲ್ಯೂಸ್ ಏನು ಕೊಟ್ಟಾರ ಲಕ್ಷ ಕೊಟ್ಟು ನೋಡ್ಬೇಕಾಗ್ತದೆ. ಅಲ್ಲಿ ಡೈರೆಕ್ಟ್ ಡಿಸ್ಟೆನ್ಸ್ ಕೊಟ್ಬಿಟ್ಟಾರ, ಟೈಮ್ ಕೊಟ್ಬಿಟ್ಟಾರ ಅಂದ್ರೆ ಈ ಫಾರ್ಮುಲಾ ಹಚ್ಬೋದು. ಡಿಸ್ಟೆನ್ಸ್ ಕೊಟ್ಟಾರ, ಆ ಡಿಸ್ಟೆನ್ಸ್ ಜೊತೆ ವೆಲಾಸಿಟಿ ಕೊಟ್ಟಾರ ಅಂದ್ರೆ ಈ ಫಾರ್ಮುಲಾ ಹಚ್ಬೇಕು. ನೆಕ್ಸ್ಟು ಟೈಮ್ ಕೊಟ್ಟಾರ ಬಟ್ ಡಿಸ್ಟೆನ್ಸ್ ಕೊಟ್ಟಿಲ್ಲ, ಡಿಸ್ಟೆನ್ಸ್ ಬದಲಿ ವೆಲಾಸಿಟಿ ಕೊಟ್ಟಾರ ಅಂದರೆ ವೆಲಾಸಿಟಿ ಮತ್ತು ಟೈಮ್ ಕೊಟ್ಟಾರ ಅಂದ್ರೆ ಈ ಫಾರ್ಮುಲಾ ಹಚ್ಬೇಕು. ನೀವೇನು ಮಾಡ್ಬೋದು ಬೆಸ್ಟ್, ಎಲ್ಲೇ ಈ ಫಾರ್ಮುಲಾ ಬಗ್ಗೆ ನಾವು ಡಿಸ್ಕಸ್ ಮಾಡಾಕತ್ತೀವಲ್ಲ, ಒಂದೊಂದು ಫಾರ್ಮುಲಾ ಆದಮೇಲೆ ಬೆಸ್ಟ್ ಕೆಲಸ, ಒಂದೊಂದು ಫಾರ್ಮುಲಾ ಆದಮೇಲೆ ನಿಮಗಿದು ಆಲ್ರೆಡಿ ಗೊತ್ತಂದ್ರೆ ಚಲೋ ಆತ. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಒಂದೊಂದು ಫಾರ್ಮುಲಾ ಆದ್ಕೊಳ್ಳೆ ಪಾಸ್ ಮಾಡಿ ಅಲ್ಲಿ ನೀವು ವರ್ಕೌಟ್ ಮಾಡ್ಕೊರಿ. ಓಕೆ, ಇದು ಫಾರ್ಮುಲಾ ಈ ಕೇಸ್ನಾಗ, ಇದು ಫಾರ್ಮುಲಾ ಈ ಕೇಸ್ನೊಳಗೆ ಹಂಗೆ. ನೆಕ್ಸ್ಟ್ ಫಾರ್ಮುಲಾಕ್ಕೆ ಹೋದ್ರೆ ನಾವು ಆಮೇಲೆ ನೀವು ಬೇಕಂದ್ರೆ ಬರ್ಕೋಬೋದು ರೀ ಇವನ್ನ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, CET ಒಳಗೆ ಇವು ಇಷ್ಟು ಇಂಪಾರ್ಟೆಂಟ್. ಈಗ ನಾ ಏನು ಡಿಸ್ಕಸ್ ಮಾಡಾಕತ್ತೀನಿ ನೋಡ್ರಿ, ಈ ಆವ್ರೇಜ್ ಸ್ಪೀಡ್ ಅಂತ ಏನು ಕನ್ಸೆಪ್ಟ್ ಸ್ಟಾರ್ಟ್ ಆತಲ್ಲ, ಅಲ್ಲಿಂದ ಇಲ್ಲಿ ತನಕ ಏನು ಡಿಸ್ಕಸ್ ಮಾಡಾಕತ್ತೀವಿ ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟು ನಾವು ಮೂವ್ ಆಗೋದಾದ್ರೆ, ಆಗಲೇ ಒಂದು ಫಾರ್ಮುಲಾ ಹೇಳಿದ್ದು ನೋಡ್ರಿ ನಾನು, 2V1 V2 ಡಿವೈಡ್ ಬೈ V1 ಪ್ಲಸ್ V2. ಇದನ್ನು ಬೇಕಾದ್ರೆ ಒಂದು ಕಡೆ ಬರ್ಕೋರಿ ಪ್ರಾಕ್ಟೀಸಿಗೆ. ಇದನ್ನ ಯಾವಾಗ ಹಚ್ಬೇಕಂತ ಹೇಳಿದ್ದೆ, ಒಂದು ಟೋಟಲ್ ಡಿಸ್ಟೆನ್ಸನ್ನು ಹಾಫ್ ಎಕ್ಸಾಕ್ಟ್ 2 ಹಾಫ್ ಡಿಸ್ಟೆನ್ಸಸ್ಸನ್ನು ಬೇರೆ ಬೇರೆ ವೆಲಾಸಿಟಿ ಒಳಗೆ ಕವರ್ ಮಾಡಿದಾಗ ಹಾಫ್ ಡಿಸ್ಟೆನ್ಸನ್ನು. ನೆಕ್ಸ್ಟ್ ಏನೈತಲ್ಲ, ಇಲ್ಲಿಂದ ನಾವು ಓದೋದಾದ್ರೆ, ಇಫ್ ಪಾರ್ಟಿಕಲ್ ಟ್ರಾವೆಲ್ಸ್ ವಿತ್ ಸ್ಪೀಡ್ಸ್ V1 ಆ್ಯಂಡ್ V2 ಫಾರ್, ಆಗಲೇ ಈಕ್ವಲ್ ಡಿಸ್ಟೆನ್ಸಸ್ ಇತ್ತು, ಈಗ ಈಕ್ವಲ್ ಟೈಮ್ ಇಂಟರ್ವಲ್ಸ್. ಅವಾಗ ಫಾರ್ಮುಲಾ ಏನು ಬರ್ತೈತಿ? ಆವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಎರಡೂ ವೆಲಾಸಿಟಿನ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಟ್ರೆ ಆತ. ಅಂದ್ರೆ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಫಾರ್ ಎಕ್ಸಾಂಪಲ್ 10 ಸೆಕೆಂಡ್ಸ್ ಹಿಡಿದೈತಿ. ಎಷ್ಟು? 10 ಸೆಕೆಂಡ್ಸ್. ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಟೈಮ್ ಹೇಳಾಗತ್ತೆ ನಾ 10 ಸೆಕೆಂಡ್ಸ್. ಅದರಾಗ ಫಸ್ಟ್ 5 ಸೆಕೆಂಡ್ಸ್ 30 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಾಗ ಹೋಗ್ಯಾರ. ನೆಕ್ಸ್ಟ್ 5 ಸೆಕೆಂಡ್ಸ್ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಾಗ ಹೋಗ್ಯಾರ. ಇಲ್ಲ ಟೈಮ್ ಈಕ್ವಲ್ ಐತಿ. ಆಗಲೇ ನಾವು ನೋಡಿದ್ದು ಡಿಸ್ಟೆನ್ಸ್ ಈಕ್ವಲ್ ನೋಡಿದ್ವಿ. ಫಸ್ಟ್ 2 ಕಿಲೋಮೀಟರ್, ನೆಕ್ಸ್ಟ್ 2 ಕಿಲೋಮೀಟರ್ ಅಂತ ಒಂದು ಎಕ್ಸಾಂಪಲ್ ಹೇಳಿದ್ದೆ ಆಗಲೇ. ಇದರೊಳಗೆ ಫಸ್ಟ್ 5 ಸೆಕೆಂಡ್ಸ್, ನೆಕ್ಸ್ಟ್ 5 ಸೆಕೆಂಡ್ಸ್. ಸೊ ಹಿಂಗೆ ಮಾಡಿದಾಗ ಆ 30 + 40 ಅಂತ ನಾ ಈಗೇನು ವ್ಯಾಲ್ಯೂಸ್ ಹೇಳಿದ್ನಲ್ಲ, ಜಸ್ಟ್ ಆ್ಯಡ್ ದೋಸ್ ಟು 30 + 40 ಡಿವೈಡೆಡ್ ಬೈ 2 ಮಾಡಿದ್ರೆ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ಐತಿ ಈಗಲೇ, ವೆನ್ ಅ ಬಾಡಿ ಟ್ರಾವೆಲ್ಸ್
equal distance with speeds v1 and v2, the average speed v is the harmonic mean of two speeds. ಆ್ಯಕ್ಚುಲಿ ಇದ ಫಾರ್ಮುಲಾ ಅದ ಇಲ್ಲಿತ್ತಲ್ಲ ಆಗಲೇ ಎರಡು ಅಂದ್ರೆ ಈಗ 4 ಕಿಲೋಮೀಟರ್ ಟೋಟಲಿ ಹೋಗ್ಯಾರ. ಅದರ ಫಸ್ಟ್ 2 ಕಿಲೋಮೀಟರ್ v1 ವೆಲಾಸಿಟಿಯಿಂದ, ನೆಕ್ಸ್ಟ್ 2 ಕಿಲೋಮೀಟರ್ v2 ವೆಲಾಸಿಟಿಯಿಂದ ಅಂತಿದ್ದಾಗ ಈ ಫಾರ್ಮುಲಾ ಹಚ್ಬೇಕಂತ ಹೇಳಿದೆ ನಾ. ಈ ಫಾರ್ಮುಲಾ ಆ್ಯಕ್ಚುಲಿ ಡಿರೈವ್ ಮಾಡೋದು ಹೆಂಗಂತ ಈಗ ಇಲ್ಲಿ ಇದ್ರೊಳಗೆ ಡಿರೈವ್ ಮಾಡಿ ಆಲ್ರೆಡಿ ಫಾರ್ಮುಲಾ ಕೊಟ್ಟರೆ ಈಗ ಡೈರೆಕ್ಟ್ಲಿ. ಇದನ್ನು ನಾವು ಆ್ಯಕ್ಚುಲಿ ಈ ಒರಿಜಿನಲ್ ಫಾರ್ಮುಲಾ ಹಚ್ಚಿ ಡಿರೈವ್ ಮಾಡೋಕ್ಕೆ ಹೋದ್ರೆ ಒಂದು ಸ್ಟೆಪ್ ಹಿಂಗೆ ಬರ್ತೈತೆ. ಏನಂದ್ರೆ ಈಗ ನೀವು ಹಾರ್ಮೋನಿಕ್ ಮೀನ್ ಅಂತ ಕಲ್ತಿರ್ತಿರಲ್ಲ, ಅರ್ಥಮೆಟಿಕ್ ಜಾಮೆಟ್ರಿಕ್ ಆ ಟೈಪ್. ಇದನ್ನು ಸಿ ಇ ಟಿ ಒಳಗೆ ಕ್ವಶನ್ ಹೆಂಗೆ ಕೇಳಿದಾರೆ ಗೊತ್ತನ? ಈಗ ಲೈಕ್ ನೋಡ್ರಿ ಇಲ್ಲೈತಲ್ಲ ಈ ಟೈಪ್. ವೆನ್ ಅ ಬಾಡಿ ಟ್ರಾವೆಲ್ಸ್ ಈಕ್ವಲ್ ಡಿಸ್ಟೆನ್ಸ್ ವಿತ್ ಸ್ಪೀಡ್ಸ್ v1 ಆ್ಯಂಡ್ v2, ದಿ ಆವ್ರೇಜ್ ಸ್ಪೀಡ್ ಈಸ್ ದ ಅಂತ ಹೇಳಿ ಆಪ್ಷನ್ಸ್ನೊಳಗೆ ಅರ್ಥಮೆಟಿಕ್ ಮೀನ್ ಆಫ್ ದ ಟೂ ಸ್ಪೀಡ್ಸ್, ಜಾಮೆಟ್ರಿಕ್ ಮೀನ್ ಆಫ್ ದ ಟೂ ಸ್ಪೀಡ್ಸ್, ಹಾರ್ಮೋನಿಕ್ ಮೀನ್ ಆಫ್ ದ ಟೂ ಸ್ಪೀಡ್ಸ್, ನನ್ ಆಫ್ ದೀಸ್ ಈ ಟೈಪ್ ಕ್ವಶನ್ ಕೇಳ್ಬೋದು. ಅವಾಗ ನಿಮಗೆ ಇದು ಗೊತ್ತಿರಲಿ. ಇದು ಎಕ್ಸಾಕ್ಟ್ಲಿ ಇದೇನು ಫಾರ್ಮುಲಾ ಐತಲ್ಲ, ದಿಸ್ ಈಸ್ ಎಕ್ಸಾಕ್ಟ್ಲಿ ದಿಸ್ ಒನ್ 2v1 v2 ಡಿವೈಡ್ ಬೈ v1 ಪ್ಲಸ್ v2. ಇದು ಆವ್ರೇಜ್ ಸ್ಪೀಡ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ ಸ್ಪೀಡ್. ಇನ್ಸ್ಟಂಟೇನಿಯಸ್ ಅಂದ್ರೆ ಈಗ ಸ್ಪೀಡ್ ಚೇಂಜ್ ಹಾಕೋವಂತ ಹೋದಾಗ ವೇರಿಯೇಬಲ್ ಇದ್ದಾಗ ನಮಗೆ ಆ ಕ್ಷಣದೊಳಗೆ ಎಷ್ಟು ಸ್ಪೀಡ್ ಬೇಕು, ಎಷ್ಟು ಐತಿ ಅಂತ ಬೇಕಾದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಇನ್ಸ್ಟಂಟೇನಿಯಸ್ ಸ್ಪೀಡ್. ಇದೇನು ಫಾರ್ಮುಲಾ ಐತಲ್ಲ, ಇದು ಸಿ ಇ ಟಿ ಒಳಗೆ ಅಂತ ಬರೀ ನ್ಯೂಸ್ ಆಗಲ್ಲ. ಇಲ್ಲಿ ಡೆಲ್ಟಾ ಎಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಡೆಲ್ಟಾ ಟಿ ಅಂದ್ರೆ ಟೈಮ್ ಟೇಕನ್, ಡಿಸ್ಪ್ಲೇಸ್ಮೆಂಟ್ ಅಥವಾ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ತೊಗೋಬೋದು ನಾವು. ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೋಟಲ್ ಟೈಮ್ ಟೇಕನ್ ಆ್ಯಾವ್ರೇಜ್ ಸ್ಪೀಡ್ ಬರುತ್ತೆ. ಆ ಆ್ಯಾವ್ರೇಜ್ ಸ್ಪೀಡಿಗೆ ಯಾವಾಗ ಲಿಮಿಟ್ ಹಚ್ತಾರ ಅದು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಂತ ಕರೀತಾರೆ. ನೆಕ್ಸ್ಟ್ ಟಾಪಿಕ್ ಈಸ್ ವೆಲಾಸಿಟಿ. ಆಗಲೇ ನಾವು ಡಿಸ್ಕಸ್ ಮಾಡಿದ ಸ್ಪೀಡ್ ಬಗ್ಗೆ. ಸ್ಪೀಡಿಗೆ ಡೈರೆಕ್ಷನ್ ಇರಂಗಿಲ್ಲ, ಅದು ಸ್ಕೇಲಾರ್ ಕ್ವಾಂಟಿಟಿ. ಸೊ ವೆಲಾಸಿಟಿ, ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್ ಈಸ್ ಕಾಲ್ಡ್ ಇಟ್ಸ್ ವೆಲಾಸಿಟಿ. ಇದು ಗೊತ್ತೈತೆ ನಿಮ್ಗೆ, ಈಸಿ. ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್, ಅದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಆಗ್ತೈತಿ ಸ್ಪೀಡ್. ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, ಯೂನಿಟ್ ಈಸ್ ಸೇಮ್. ಅಗೇನ್ ಡೈಮೆನ್ಷನಲ್ ಫಾರ್ಮುಲಾ ಈಸ್ ಸೇಮ್ ಸ್ಪೀಡ್ ಮತ್ತು ವೆಲಾಸಿಟಿಗೆ. ಇದಕ್ಕೆ ವೆಕ್ಟರ್ ಕ್ವಾಂಟಿಟಿ ಇರುತ್ತೆ. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಆಸ್ ಇಟ್ ಹ್ಯಾಸ್ ಬೋತ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ದ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಕ್ಯಾನ್ ಬಿ, ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ ಹೆಂಗೆ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್, 0 ಆ್ಯಂಡ್ ನೆಗೆಟಿವ್ ಇರ್ಬೋದು. ವೆಲಾಸಿಟಿನೂ ಪಾಸಿಟಿವ್, 0 ಆ್ಯಂಡ್ ನೆಗೆಟಿವ್ ಇರಬಹುದು. ನೆಗೆಟಿವ್ ಅಂದರೆ ಡೈರೆಕ್ಷನ್ ಅಪೋಸಿಟ್ ಇದ್ದಾಗ ಹಂಗೆ ಹೇಳ್ತಾರೆ. ನೆಕ್ಸ್ಟ್ ಟಾಪಿಕ್ ನಾವು ಹೋಗೋದಾದ್ರೆ ಯೂನಿಫಾರ್ಮ್ ವೆಲಾಸಿಟಿ ಅಂತ ಬರ್ತೈತೆ. ಸೊ ಯೂನಿಫಾರ್ಮ್ ವೆಲಾಸಿಟಿ ಒಳಗೆ ಇಫ್ ಎನ್ ಆಬ್ಜೆಕ್ಟ್ ಅಂಡರ್ಗೋಸ್ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಅದಕ್ಕೆ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕರಿತೀವಿ. ಹಂಗಿಲ್ಲ ಅಂದ್ರೆ ನಾನ್ ಯೂನಿಫಾರ್ಮ್ ಅಂತ ಕರಿತೀವಿ. ಇದು ಗೊತ್ತಿದ್ದು. ರಿಲೇಟಿವ್ ವೆಲಾಸಿಟಿ ಒಂದು ಕನ್ಸೆಪ್ಟ್ ಬರ್ತೈತಿ. ಎರಡು ಆಬ್ಜೆಕ್ಟ್ ಒಂದು ಡೈರೆಕ್ಷನ್ನಾಗ ಹೊಂಟಾಗ ಅಥವಾ ಅಪೋಸಿಟ್ ಡೈರೆಕ್ಷನ್ನಾಗ ಹೊಂಟಾಗ ಅಥವಾ ಬೇರೆ ಯಾವ ಎರಡು ಡೈರೆಕ್ಷನ್ನಾಗ ಹೊಂಟಾಗು ರಿಲೇಟಿವ್ ವೆಲಾಸಿಟಿ ಅಂತ ಬರ್ತದೆ. ರಿಲೇಟಿವ್ ವೆಲಾಸಿಟಿ ಅಂದರೆ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಅದರ್. ಈಗ ಲೈಕ್ ನೋಡ್ರಿ, ನೀವು ಒಂದು ಡೈರೆಕ್ಷನ್ನೊಳಗೆ 80 km/h ಸ್ಪೀಡ್ನಾಗ ಹೊಂಟಿರಿ. ಎಷ್ಟು? 80 km/h ಸ್ಪೀಡ್ನಾಗ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಈಗ ನೀವು ಜಸ್ಟ್ ಅ ಮಿನಿಟ್. ಸೊ ಈಗ ನೀವು 80 km/h ಸ್ಪೀಡ್ನೊಳಗೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ನಾಗ ಹೊಂಟಿರಿ. ಇನ್ನೊಬ್ಬರು ನಿಮ್ಮ ಫ್ರೆಂಡ್ 40 km/h ಅಥವಾ 30 km/h ಸ್ಪೀಡ್ನೊಳಗೆ ಹೊಂಟಾರ ಸೇಮ್ ಡೈರೆಕ್ಷನ್ನೊಳಗೆ. ಸೊ ಇನ್ ದ್ಯಾಟ್ ಕೇಸ್ ನಿಮ್ಮದು ಒರಿಜಿನಲ್ ವೆಲಾಸಿಟಿ ಎಷ್ಟು? 80. ಓಕೆ, ಲೆಟ್ ಅಸ್ ಸೇ ಇದು ನೀವು ಎ, ನಿಮ್ಮ ಫ್ರೆಂಡ್ ಯಾರದಾರಲ್ಲ ಅವರು ಬಿ. ಸೊ ನೀವು ಎ, ನಿಮ್ದು ಆ್ಯಕ್ಚುಯಲ್ ವೆಲಾಸಿಟಿ 80, ಅವ್ರದ್ದು ಆ್ಯಕ್ಚುಯಲ್ ವೆಲಾಸಿಟಿ 30. ಸೊ ಈಗ ನಿಮ್ಮದು ರಿಲೇಟಿವ್ ವೆಲಾಸಿಟಿ ಅವರಿಗೆ ಸಂಬಂಧಪಟ್ಟಂಗೆ ಅಂತ ತೊಗೊಂಡಾಗ VAB ಅಂತ ಬರೀತಾರೆ ಅದಕ್ಕೆ. ಸೊ ದ್ಯಾಟ್ ವಿಲ್ ಬಿ ಈಕ್ವಲ್ ಟು ಸೇಮ್ ಡೈರೆಕ್ಷನ್ನಾಗ ಹೊಂಟಾಗ ಸಬ್ಟ್ರ್ಯಾಕ್ಟ್ ಮಾಡ್ತಾರೆ. ಸೊ ದೆನ್ 50 ಈಸ್ ಯೋರ್ ರಿಲೇಟಿವ್ ವೆಲಾಸಿಟಿ. ಅದೇ ರೀತಿ ನಿಮ್ಮ ಫ್ರೆಂಡದ ರಿಲೇಟಿವ್ ವೆಲಾಸಿಟಿಗೆ VBA ಅಂತ ಬರೀತಾರೆ. ಅವಾಗ ನಾವು VB ಮೈನಸ್ VA ತೊಗೊತೀವಿ. ಅವ್ರದ್ದು ರಿಲೇಟಿವ್ ವೆಲಾಸಿಟಿ -50. ಸೊ ನಿಮ್ಮದು +50. +50 ಅಂದ್ರೇನು? ಅವರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ನೀವು 50 ಜಾಸ್ತಿ ಹೊಂಟಿರಿ. ನಿಮ್ದು ಆ್ಯಕ್ಚುಯಲ್ ವೆಲಾಸಿಟಿ 80ನ ಹೊಂಟಿರಿ ನೀವು, ಆದರೆ ಅವರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಅವ್ರಿಗಿಂತ +50.
ವಿ ಬಿ ಎ ಅಂದ್ರೆ ಅವ್ರಿಗಿಂತ ಅಂದ್ರೆ ನಿಮ್ಮ ಫ್ರೆಂಡು ನಿಮ್ಗಿಂತ 50 ಕಡಿಮೆ ಹೊಂಟಾರ ಅಂತ. ಸೊ ಇದು ಸೇಮ್ ಡೈರೆಕ್ಷನ್ನಾಗ ಹೊಂಟಾಗ ಅದ ನೀವು 80 km/h ಸ್ಪೀಡ್ನೊಳಗೆ ಹಿಂಗೆ ಹೊಂಟಿರಿ, ಅದ್ರದ್ದು ಅಪೋಸಿಟ್ ಡೈರೆಕ್ಷನ್ನೊಳಗೆ ನಿಮ್ಮ ಫ್ರೆಂಡ್ 40 km/h ಹೊಂಟಾರ ಅಂದ್ರೆ ನಿಮ್ದು ರಿಲೇಟಿವ್ ವೆಲಾಸಿಟಿ ಈಗ ಹೆಂಗೆ ಆಗ್ತೈತಿ ಅಂತ ಹೇಳ್ತೀನಿ. ಮತ್ತು ನಾವು ಇದು ಪರ್ಸನ್ ಎ ಪರ್ಸನ್ ಬಿ ಅಂದ್ಕೊಂಡ್ರೆ, ಸೊ ರಿಲೇಟಿವ್ ವೆಲಾಸಿಟಿ ಆಫ್ ಎ ಅಂದರೆ ದಟ್ಸ್ ಈಸ್ ಯು ವಿತ್ ರೆಸ್ಪೆಕ್ಟ್ ಟು ಯುವರ್ ಫ್ರೆಂಡ್ ಹೆಂಗೆ ಮಾಡ್ತಾರೆ ಗೊತ್ತಾನೆ, ಇದನ್ನು ವಿ ಎ ಮೈನಸ್ ವಿ ಬಿನ ಮಾಡ್ತಾರೆ. ಈಗೂ ಅವಾಗೂ ಮೈನಸ್, ಸೇಮ್ ಡೈರೆಕ್ಷನ್ನಾಗಿದ್ದಾಗೂ ಮೈನಸ್, ಅಪೋಸಿಟ್ ಡೈರೆಕ್ಷನ್ನಾಗಿದ್ದಾಗೂ ಮೈನಸ್. ಆದರೆ ಏನಾಗ್ತೈತೆ ಹೇಳ್ತೀನಿ ನೋಡ್ರಿ ಇಲ್ಲೇ ಮುಂದೆ ಕ್ಯಾಲ್ಕುಲೇಷನ್. ಸೊ ನಿಮ್ದು ವೆಲಾಸಿಟಿ ಎಷ್ಟು 80 ಮೈನಸ್ ನಿಮ್ಮ ಫ್ರೆಂಡದ ವೆಲಾಸಿಟಿ ಆಗಲೇ 40 ತೊಗೊಂಡಿದ್ವಿ ನಾವು ಸೇಮ್ ಡೈರೆಕ್ಷನ್ನಾಗಿದ್ದಾಗ. ಅಪೋಸಿಟ್ ಡೈರೆಕ್ಷನ್ನಾಗ ಏನು ಮಾಡ್ತಾರೆ ಗೊತ್ತೇನೆ, -40 ತೊಗೊತಾರೆ. ಸೊ ಅವಾಗ ದ್ಯಾಟ್ ಬಿಕಮ್ಸ್ 80. ಇದಷ್ಟು ನಾವು ಸಪ್ರೇಟ್ ತೊಗೊಂಡ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಒಳಗೆ 80 ಮೈನಸ್ ಆಫ್ ಮೈನಸ್ ಬಿಕಮ್ಸ್ +40. ಸೊ ಎಷ್ಟು ಆಗ್ತೀರಿ ಹಂಗಾರೆ 120. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ಎರಡು ಅಪೋಸಿಟ್ ಡೈರೆಕ್ಷನ್ನಾಗ ಹೊಂಟಾಗ ರಿಲೇಟಿವ್ ವೆಲಾಸಿಟಿ ಜಸ್ಟ್ ಆ್ಯಡ್ ಮಾಡಿಬಿಡ್ಬೇಕು ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಅದು ಮೈನಸ್, ಅದು ಮೈನಸ್ ಆಫ್ ಮೈನಸ್ ಆಗಿ ಪ್ಲಸ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ರಿಲೇಟಿವ್ ವೆಲಾಸಿಟಿ. ಸೊ ಕಮ್ಮಿಂಗ್ ಬ್ಯಾಕ್ ಹಿಯರ್, ಇದನ್ನು ಬೇಕಾದ್ರೆ ನೀವು ಇಲ್ಲಿಗೆ ಪಾಸ್ ಮಾಡ್ಕೊಂಡು ಓದ್ಕೋಬೋದು, ಇಲ್ಲಿ ಎಕ್ಸಾಕ್ಟ್ಲಿ ಏನು ಕೊಟ್ಟಾರ, ಏನು ಫಾರ್ಮುಲಾ ಅದಾವ ಅಂಥೇಳಿ. ಇದು ಸೇಮ್ ಡೈರೆಕ್ಷನ್ನಾಗ ಹೊಂಟಾಗ ಅಪೋಸಿಟ್ ಡೈರೆಕ್ಷನ್ನಾಗ ಹೊಂಟಾಗ ಜಸ್ಟ್ ಮೈನಸ್ ಮಾಡ್ತೀವಿ, ಸೇಮ್ ಡೈರೆಕ್ಷನ್ ಅಪೋಸಿಟ್ನೊಳಗೆ ಪ್ಲಸ್ ಮಾಡ್ತೀವಿ. ಎರಡೂ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನಾಗ ಹೊಂಟಾಗ, ಈಗ ನೋಡ್ರಿ ನೀವು ಹಿಂಗೆ ಹೊಂಟಿರಿ ಈ ಡೈರೆಕ್ಷನ್ನೊಳಗೆ, ನಿಮ್ಮ ಫ್ರೆಂಡ್ ಹಿಂಗೆ ಹೊಂಟಾರ. ಸೊ ಇದು ನೀವು, ಇದು ಅವ್ರ ಫ್ರೆಂಡ್. ಸೊ ಇಲ್ಲೊಂದು ಆ್ಯಂಗಲ್ ಇದ್ದಾಗ, ಸೊ ಆ ಕೇಸ್ನೊಳಗೆ ರಿಲೇಟಿವ್ ವೆಲಾಸಿಟಿದು ಕ್ಯಾಲ್ಕುಲೇಷನ್ ಮಾಡಿ ನಾವು ಒಂದು ಫಾರ್ಮುಲಾ ಡಿರೈವ್ ಮಾಡಬಹುದು. ಇದು ನಾವು ಥಿಯರಿ ಒಳಗೆ ಫಸ್ಟ್ ಇಯರ್ನಾಗ ಡಿಸ್ಕಸ್ ಮಾಡಿಲ್ಲ. ಇದನ್ನು ನೀವು ಬೇಕಾದ್ರೆ ಒಂದು ಕಡೆ ಬರ್ಕೊಂಡ್ರೆ ಚಲೋ. ಇದ್ದದ್ದು ಅಂಥದ್ದೊಂದು ನ್ಯೂಮರಿಕಲ್ ಬಂದಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಫಾರ್ಮುಲಾ ಹೆಂಗೆ ಬರುತ್ತೆ. ಇದು ರಿಸಲ್ಟೆಂಟು ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಂಥದ್ದೊಂದು ಫಾರ್ಮುಲಾ ಯೂಸ್ ಮಾಡಿರ್ತೀವಲ್ಲ ನಾವು, ಆ ಟೈಪ್ ಇರ್ತದೆ. ಅದರಲ್ಲಿ ನಿಮ್ಮ ವೆಲಾಸಿಟಿ ವಿ ಎ ಇದ್ರೆ ಅವ್ರದ್ದು ವಿ ಬಿ ಇತ್ತಂದ್ರೆ VA² + VB² ಪ್ಲಸ್ ಅಂತ ಬರಿತೀವಿ ನೋಡ್ರಿ ನಾವು, ಅದ್ರ ಬದಲು ಇಲ್ಲಿ ಮೈನಸ್ ಬರ್ತೈತೆ. ಇದನ್ನು ಬರ್ಕೊಂಡಿರಿ, ಆ ಟೈಪ್ ಒಂದು ನ್ಯೂಮರಿಕಲ್ ಮಾಡೋಣ ಅಂತ ನಾವು. ನೆಕ್ಸ್ಟ್, ಆಗಲೇ ನಾವು ಡಿಸ್ಕಸ್ ಮಾಡಿದ್ವಲ್ಲ, ದಟ್ ಕನ್ಸೆಪ್ಟ್ ವಾಸ್ ಆವ್ರೇಜ್ ಸ್ಪೀಡ್, ನಾವು ಆವ್ರೇಜ್ ವೆಲಾಸಿಟಿ. ಸೊ ಆವ್ರೇಜ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು, ಅಲ್ಲಿ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬರ್ತೈತಿ, ಇಲ್ಲಿ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್. ಅಲ್ಲೇನೇನು ನಾವು ಫಾರ್ಮುಲಾ ಡಿಸ್ಕಸ್ ಮಾಡಿದ್ವಲ್ಲ, ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ನೊಳಗೆ ಬೇರೆ ಬೇರೆ ವೆಲಾಸಿಟಿ ಇದ್ರೆ, ಅಥವಾ ಈಕ್ವಲ್ ಟೈಮ್ನೊಳಗೆ ಬೇರೆ ಬೇರೆ ವೆಲಾಸಿಟಿ ಇದ್ರೆ ಅಂಥೇಳಿ ಅಲ್ಲೇನು ಫಾರ್ಮುಲಾ ಇದ್ದು ಮತ್ತು ನೀವು ಬರ್ಕೊಂಡಿರಿ ನೋಡ್ರಿ ಬುಕ್ನಾಗ ಆಗಲೇ, ಅವ ಫಾರ್ಮುಲಾ ಇಲ್ಲೂ ಯೂಸ್ ಆಗ್ತಾವೆ. ಆವ್ರೇಜ್ ಸ್ಪೀಡ್, ಆವ್ರೇಜ್ ವೆಲಾಸಿಟಿ ಎರಡಕ್ಕೂ ಒಂದೇ ಟೈಪ್ ಆಫ್ ಕ್ವಶನ್ ಕೇಳ್ತಾರೆ. ಅದನ್ನು ಜನರಲಿ ಆವ್ರೇಜ್ ವೆಲಾಸಿಟಿನ ಕೇಳ್ತಾರೆ, ಎರಡು ಕಡೆ ಅದ ಫಾರ್ಮುಲಾ ಯೂಸ್ ಆಗ್ತೈತೆ. ನೆಕ್ಸ್ಟ್, ಎಕ್ಸಲರೇಷನ್. ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಈಸ್ ಕಾಲ್ಡ್ ಆಸ್ ಎಕ್ಸಲರೇಷನ್. ಅಂದರೆ ವೆಲಾಸಿಟಿ ಡಿವೈಡ್ ಬೈ ಟೈಮ್ ಟೇಕನ್ ಅಂತೀವಿ ನಾವು. ಇದಕ್ಕೆ SI ಯೂನಿಟ್ ಈಸ್ m/s², ಡೈಮೆನ್ಷನಲ್ ಫಾರ್ಮುಲಾ ಇಟ್ಸ್ ವೆಕ್ಟರ್ ಕ್ವಾಂಟಿಟಿ. ಎಕ್ಸಲರೇಷನ್ನು ವೆಕ್ಟರ್ ಕ್ವಾಂಟಿಟಿ ಇದ್ದಕ್ಕೆ ಇಟ್ ಕ್ಯಾನ್ ಬಿ ಪಾಸಿಟಿವ್, 0 ಆರ್ ನೆಗೆಟಿವ್. ಹೆಂಗೆ ನಾವು ಆವ್ರೇಜ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹಂಗೆ ಆವ್ರೇಜ್ ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತಾರೆ ಇದಕ್ಕೆ. ಇದು ಜನರಲಿ ಯೂಸ್ ಆಗಂಗಿಲ್ಲ, ಜಸ್ಟ್ ಹಂಗೆ ಒಂದು ಸರ್ತಿ ನೋಡ್ಕೊಂಡಿರಿ. ಬೇಕಂದ್ರೆ ಇಷ್ಟು ಇಲ್ಲಿಗೆ ನೀವು ಬೇಕಾದ್ರೆ ಪಾಸ್ ಮಾಡಿ ಎಕ್ಸಲರೇಷನ್ ಬಗ್ಗೆ ಓದ್ಕೋಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ನೋಡ್ಕೊರಿ. ನೆಕ್ಸ್ಟ್, ಈಗ ಗ್ರಾಫ್ಸ್ ಬರ್ತಾವೆ, ನಿಮ್ಗೆ ನೆನಪಿದ್ರೆ ಡಿಫ್ರೆಂಟ್ ಗ್ರಾಫ್ಸ್ ಬರ್ತಾವೆ. ಇಲ್ಲ ಬೇಸಿಕ್ ಗ್ರಾಫ್ಸ್ ಅದಾವೆ ಒಂದಿಷ್ಟು. ಸ್ವಲ್ಪ ನೀವು ಇದನ್ನು ಆ ಗ್ರಾಫ್ ಕಡೆ ನಾನು ಹೋಗಿ ತೋರಿಸ್ತೀನಿ, ನೀವು ವಿಡಿಯೋ ಪಾಸ್ ಮಾಡಿ ಅದನ್ನು ಸ್ವಲ್ಪ ಓದ್ಕೊಂಡ್ರೆ ಚಲೋ. ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ನಾವಿಲ್ಲಿ ಡಿಸ್ಕಸ್ ಮಾಡಾಕತ್ತಿದ್ದೀಗ, ಅಥವಾ ಪೊಸಿಷನ್ ಟೈಮ್ ಗ್ರಾಫ್ ಅಂತಲೂ ಹೇಳ್ಬೋದು, PT ಗ್ರಾಫ್ ಅಂತಲೂ ಕರಿತಿದ್ವಿ ನಾವು ಇದಕ್ಕೆ. ಸ್ಟೇಷ್ನರಿ ಬಾಡಿ ಇದ್ರೆ, ಅಂದ್ರೆ ರೆಸ್ಟ್ನೊಳಗಿರುವಂಥ ಆಬ್ಜೆಕ್ಟ್ ಇದ್ರೆ ಅದ್ರದ್ದು ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಹೆಂಗೆ ಬರ್ತೈತಿ. ಆಮೇಲೆ ನಾನು ಹೇಳಿದ್ದೆ, ಗ್ರಾಫ್ ಅಂದ್ರೆ ನೋಡೋಕೆ ಇವು ಈಸಿ ಅನ್ನಿಸ್ತಾವೆ, ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಗ್ರಾಫ್ಸ್ ಅಂತೇನೋ ಅಂತಿದ್ದೆ ನಾನು. ನಿಮ್ಗೆ ನೆನಪಿದ್ರೆ ನಿಮ್ಮ ಬ್ಯಾಚ್ನಾಗ ಹಂಗೆ ಹೇಳಿದ್ರು ನಾನು, ಅವು ಈಸಿ ಅನ್ನಿಸ್ತಾವೆ. ಸೊ ಇಲ್ಲಿ ಇದು ಯಾಕೆ ಹಿಂಗೆ ಸ್ಟ್ರೇಟ್ ಬರ್ತೈತಿ ಅಂದರೆ, ಆಬ್ಜೆಕ್ಟ್ ರೆಸ್ಟ್ನೊಳಗಿರೋದ್ರಿಂದ ಟೈಮ್ ಎಷ್ಟೋ ಮುಂದೆ ಹೋದ್ರೂ ಅದ್ರ ಡಿಸ್ಪ್ಲೇಸ್ಮೆಂಟ್ ಆಗೋವಲ್ತು ಅಂದರೆ ಸ್ಟ್ರೇಟ್ ಲೈನ್ ಬರ್ತೈತೆ, ದೇರ್ ಇಸ್ ನೋ ಚೇಂಜ್.
ಸೊ ಸ್ಟ್ರೇಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಬರ್ತೈತೆ. ನೆಕ್ಸ್ಟ್ ಅದ ಬಾಡಿ ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ ಇದ್ರೆ, ಕಾನ್ಸ್ಟೆಂಟ್ ವೆಲಾಸಿಟಿ ಈಕ್ವಲ್ ಡಿಸ್ಪ್ಲೇಸ್ಮೆಂಟ್ಸ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಮಾಡ್ಕೊತ ಹೋದ್ರೆ ಈ ರೀತಿ ಗ್ರಾಫ್ ಬರುತ್ತೆ. ಇದೆಲ್ಲ ಡಿಸ್ಕಸ್ ಮಾಡೀವಿ ನಾವು ಅವಾಗ. ಒಂದು ಸರ್ತಿ ಹಂಗೆ ಜಸ್ಟ್ ರಿಕ್ಯಾಪ್ ಮಾಡ್ಕೊರಿ. ಬಾಡಿ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಇದ್ರೆ ಈ ರೀತಿ ಗ್ರಾಫ್. ಇನ್ನು ಬೆಟರ್ ಆ ಗ್ರಾಫ್ ಬಂದಾಗ ಒಂದು ಸ್ವಲ್ಪ ಪಾಸ್ ಮಾಡಿ ನೋಡ್ಕೊತ ನೀವು ಬೇಕಾದ್ರೆ ಒಂದು ಸರ್ತಿ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿದರೆ ಕ್ವಿಕ್ಕಾಗಿ, ಭಾಳ ಟೈಮಲ್ಲ, ಜಲ್ದಿ. ನೆಕ್ಸ್ಟ್ ಬಾಡಿ ಮೂವಿಂಗ್ ವಿತ್ ರಿಟಾರ್ಡೇಷನ್ ಅಂದರೆ ವೆಲಾಸಿಟಿ ಕಡಿಮೆ ಹಾಕುವಂತ ಹೋತಂದ್ರೆ, ಆಗಲೇ ವೆಲಾಸಿಟಿ ಹೆಚ್ಚಿಗೆ ಹಾಕುವಂತ ಹೋದ್ರೆ ಪಾಸಿಟಿವ್ ಎಕ್ಸಲರೇಷನ್ ಇತ್ತು. ಸೊ ನೆಕ್ಸ್ಟ್ ಈ ರೀತಿ ಇತ್ತಂದ್ರೆ, ಇದನ್ನು ನಾನು ನಿಮಗೆ ಇನ್ನೊಂದು ವೀಡಿಯೋದೊಳಗೆ ಹೇಳ್ತೀನಿ ರೀ. ಆ್ಯಕ್ಚುಲಿ ಇಲ್ಲೇನು ಈ ಅಂತ ಐತಲ್ಲ, ಬಾಡಿ ಮೂವಿಂಗ್ ವಿತ್ ಇನ್ಫೈನೈಟ್ ವೆಲಾಸಿಟಿ ಹಂಗಲ್ಲದು. ಆ್ಯಕ್ಚುಲಿ ಒಂದು ಹೆಂಗೆ ಮಾಡ್ತಾರೆ ಗೊತ್ತೇನು, ಸಿ ಇ ಟಿ ಒಳಗೆ ಒಂದು 4 ಗ್ರಾಫ್ ಕೊಡ್ತಾರೆ. ಆ 4 ಗ್ರಾಫ್ ಕೊಟ್ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ 4 ಗ್ರಾಫ್ಸ್ ಈಸ್ ನಾಟ್ ಪಾಸಿಬಲ್, ಇಂಥದ್ದೊಂದು ಗ್ರಾಫ್ ಇರೋಕ್ಕೆ ಚಾನ್ಸೇ ಇಲ್ಲ ಅಂತ ಕೊಡ್ತಾರೆ. ಅಂಥದಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಇದು. ಈಗ ಇಲ್ಲೇನು ನಿಮ್ಗೆ ಎಕ್ಸಾಕ್ಟ್ಲಿ ಈ ಗ್ರಾಫ್ ಏನು ಕಾಣಿಸಕತ್ತೈತಲ್ಲ, ದಿಸ್ ಗ್ರಾಫ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅ ಗ್ರಾಫ್ ವಿಚ್ ಈಸ್ ನಾಟ್ ಪಾಸಿಬಲ್. ಏನು ವಿಚ್ ಇಸ್ ನಾಟ್ ಪಾಸಿಬಲ್ ಅಂದ್ರೆ ಉತ್ತರಂಗೆ ಅಂದ್ರೆ ಇಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲೇ ಗ್ರಾಫ್ನೊಳಗೆ ಟೈಮ್ ಎಕ್ಸ್ ಆಕ್ಸಿಸ್ನಾಗ ತೊಗೊಂಡಾರ, ಒರಿಜಿನಿಂದ ಟೈಮ್ ಮುಂದೆ ಹೋಗ್ಕೊಂತ ಹೊಂಟೈತಿ. ಇಲ್ಲಿ ಎ ಬಿ ಅಂತೇನು ಬರ್ದಾರಲ್ಲ, ಆ ಎ ಕಡೆ ನೀವು ಲಕ್ಷ ಕೊಟ್ರೆ ಒಂದೇ ಟೈಮ್ನೊಳಗೆ ಟೈಮ್ ಮುಂದೆ ಹೋಗಿಲ್ಲ, ಅದೇ ಟೈಮ್ನೊಳಗೆ ಎಲ್ಲ ಡಿಸ್ಪ್ಲೇಸ್ಮೆಂಟ್ ಆಗಿಬಿಟ್ಟೈತಿ ಎ ಇಂದ ಬಿ ತನಕ. ಈಗ ಲೈಕ್ ನೀವು ಮನಿ ಈ ಸದ್ಯ ಅಂತೂ ಕಾಲೇಜ್ ನಡೆದಿಲ್ಲ, ಮನಿ ಬಿಡ್ಬೇಕಾದ್ರೆ 4 ಗಂಟೆ ಆಗೈತೆ ಅಂತ ತಿಕ್ಕೋರಿ. ಇಲ್ಲ ನಾವು ಕಾಲೇಜ್ ಟೈಮಾಗ ತೊಗೊಂಡ್ರೆ 8:30 ಆಗೈತೆ ಅಂತ ತಿಕ್ಕೋರಿ. ಮನಿ ಬಿಟ್ಟಾಗ 8:30 ಆದಾಗ ಕಾಲೇಜ್ ಮುಟ್ಟದಾಗೂ 8:30 ಇರೋಂಗಿಲ್ಲ ಅಲ್ಲ, ವಾಚ್ ಕೆಟ್ಟಿದ್ರೆ ಮಾತು ಬೇರೆ. ಮನಿ ಬಿಟ್ಟಾಗೂ 8:30, ಕಾಲೇಜ್ ರೀಚ್ ಆದಾಗೂ 8:30 ಇತ್ತಂದ್ರೆ ಇಟ್ಸ್ ನಾಟ್ ಪಾಸಿಬಲ್, ಟೈಮ್ ಮುಂದೆ ಹೋಗ್ಬೇಕಲ್ಲ. ಸೊ ಈ ರೀತಿ ಒಂದಿಷ್ಟು ಗ್ರಾಫ್ಸ್ ಕೇಳ್ತಾರೆ, ಅದನ್ನು ನೋಡೋಣ ಮತ್ತು ನಾವು. ಇದು ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಆಯ್ತು. ಅದೇ ರೀತಿ ನೀವು ಇದನ್ನು ಇಲ್ಲಿ ನಾನು ಮೂವ್ ಮಾಡ್ಕೊತ ಹೋಗ್ತೀನಿ. ಇದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿನ. ಕಾನ್ಸ್ಟೆಂಟ್ ವೆಲಾಸಿಟಿ ಇದ್ದರೆ ಯಾವ ಟೈಪ್, ಈಗ ವಿ ಟಿ ಗ್ರಾಫ್ ಕಡೆ ಬಂದಿ ನಾವು. ಕಾನ್ಸ್ಟೆಂಟ್ ವೆಲಾಸಿಟಿ ಇದ್ರೆ ಯಾವ ಟೈಪ್ ವಿ ಟಿ ಗ್ರಾಫ್, ಕಾನ್ಸ್ಟೆಂಟ್ ಎಕ್ಸಲರೇಷನ್ ಇದ್ರೆ ಯಾವುದು, ಗೊತ್ತಾಳ ಅಂಥೇಳಿ ಮುಂದೆ ಹೋಗ್ಬೇಡ್ರಿ. ಸ್ವಲ್ಪ ಒಂದು ಪೆನ್ನು ಪೆನ್ಸಿಲ್ಲು ತೊಗೊಂಡು ಒಂದು ಪುಸ್ತಕದಾಗ ಬರೀರಿ ಸ್ವಲ್ಪ. ಅದು ಬಾಡಿ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ರಿಟಾರ್ಡೇಷನ್ ಹೆಂಗಿರ್ತೈತಿ ಅಂಥೇಳಿ. ಆಮೇಲೆ ಕಾನ್ಸ್ಟೆಂಟ್ ರಿಟಾರ್ಡೇಷನ್ನಿಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾರ, ಇನ್ಕ್ರೀಸಿಂಗ್ ಎಕ್ಸಲರೇಷನ್, ಡಿಕ್ರೀಸಿಂಗ್ ಎಕ್ಸಲರೇಷನ್ ಅಂತೆಲ್ಲ ಕೊಟ್ಟಾರ. ನೆಕ್ಸ್ಟ್ ಬರ್ತೈತಿ ಎ ಟಿ ಗ್ರಾಫ್, ಕಾನ್ಸ್ಟೆಂಟ್ ಎಕ್ಸಲರೇಷನ್ ಇದ್ರೆ ಇನ್ಕ್ರೀಸಿಂಗ್ ಎಕ್ಸಲರೇಷನ್, ಡಿಕ್ರೀಸಿಂಗ್ ಎಕ್ಸಲರೇಷನ್ ಇವಿಷ್ಟದಾವೆ. ಅಂದ್ರೆ ನೀವು ಅಲ್ಲಿ ಬಂದಾಗ ಒಂದು ಪಾಸ್ ಮಾಡಿ ಒಂದು ಸ್ವಲ್ಪ ನೋಡ್ಕೋಬೇಕು ಹಿಂಗೆ ಏನಂದೀವ ಅಂಥೇಳಿ. ಮುಂದೆ ಆಲ್ಮೋಸ್ಟ್ ಲಾಸ್ಟ್ ಪಾರ್ಟಿಗೆ ಬಂದೀವಿ ನಾವು ಈಗ ಈ ಚಾಪ್ಟರ್ದು. ಅಂದರೆ ಕ್ವಿಕ್ಕಾಗಿ ಯಾವ ಇಂಪಾರ್ಟೆಂಟ್ ಅದಾವ ಅಷ್ಟೇ ನೋಡ್ಕೊಳಾಗ್ತೀವಿ. ಸೊ ಈ ಇಕ್ವೇಷನ್ಸ್ ಆಫ್ ಯೂನಿಫಾರ್ಮಲಿ ಎಕ್ಸಲರೇಟೆಡ್ ಮೋಷನ್ ಇವು ಕೆಟ್ಟ ಹಳೆಯವು ಜಾಗ್ಗಷ್ಟು ಫಾರ್ಮುಲಾ, ಇವನ್ನ ಹಗಲ ಯೂಸ್ ಮಾಡೀವಿ ನಾವು. ಸೊ ಫಸ್ಟ್ ಒನ್ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ, ಇವೆಲ್ಲ ಗೊತ್ತರ. ವಿ ಅಂದ್ರೆ ಏನು ರೀ, ವಿ ಅಂದ್ರೆ ಇದು ಅದಲ್ಲ ರೀ ಪೊಟೆನ್ಷಿಯಲ್ ಅಲ್ಲ ಅಂದಂಗೆ, ಇದು ಏನದು ವಾಲ್ಯೂಮ್, ಅದು ವಾಲ್ಯೂಮ್ ಅಲ್ಲದು ಅಂದಂಗೆ. ಅಯ್ಯೋ ಇದು ಅದು ಏನಂತಾರೆ ಅದಕ್ಕೆ ಫೈನಲ್ ವೆಲಾಸಿಟಿ. ಯು ಅಂದರೆ ಇನಿಷಿಯಲ್ ವೆಲಾಸಿಟಿ, ಎ ಅಂದರೆ ಎಕ್ಸಲರೇಷನ್, ಟಿ ಟೈಮ್. ಸಿಮಿಲರ್ಲಿ ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋಕೆ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಫಾರ್ಮುಲಾ ಇರ್ತೈತಿ. ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as ಫಾರ್ಮುಲಾ. ಇದರೊಳಗೆ ಡಿಪೆಂಡಿಂಗ್ ಆನ್ ಸಿಚುವೇಶನ್ ನಾವು ಅದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ nth ಸೆಕೆಂಡ್. ಈಗ ನೋಡ್ರಿ ಇಲ್ಲೊಂದು ಫಾರ್ಮುಲಾ ಐತಿ, ಯಾವುದಿದು, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ನಾವು, ಈಗ ಯಾರೋ ಒಬ್ಬರು 5 ಸೆಕೆಂಡ್ ಮೂವ್ ಆದ್ರೆ ಅಂತ ತಿಕ್ಕೋರಿ, ಒಂದು ಕಡೆಯಿಂದ ಇನ್ನೊಂದು ಕಡೆ 5 ಸೆಕೆಂಡ್, ಟೋಟಲಿ 5 ಸೆಕೆಂಡ್ಸ್ ಮೂವ್ ಆಗ್ಯಾರ. ಟೋಟಲ್ 5 ಸೆಕೆಂಡ್ಸ್ನೊಳಗೆ ನೀವು ಎಷ್ಟವ್ರು ಮೂವ್ ಆದರೂ ಅದಕ್ಕೆ ಈ ಫಾರ್ಮುಲಾ ಹಚ್ಬೇಕು. ಈ ಫಾರ್ಮುಲಾ ಯಾವಾಗ ಹಚ್ತೀವಿ ನಾವು, ಆ 5 ಸೆಕೆಂಡ್ ಏನು ಮೂವ್ ಆದ್ರಲ್ಲ ಅದ್ರಾಗ 5ನೇ ಸೆಕೆಂಡಿನೊಳಗೆ ಎಷ್ಟು ಮೂವ್ ಆದರು, 5th ಸೆಕೆಂಡ್ನೊಳಗೆ, ಅಥವಾ ನಮಗೆ 5th ಬೇಡಪ್ಪ 3rd ಸೆಕೆಂಡ್ನೊಳಗೆ. ಈಗ ಲೈಕ್ ನೋಡ್ರಿ, ಟೋಟಲಿ 5 ಸೆಕೆಂಡ್ಸ್ ಮೂವ್ ಆಗಿದ್ರೆ ಈ ಫಾರ್ಮುಲಾ ಹಚ್ತೀವಿ. ಆವಾಗ ಯು ಅಂದ್ರೇನು, ಇನಿಷಿಯಲ್ ವೆಲಾಸಿಟಿ, ಟಿ ಅಂದ್ರೆ 5 ಸೆಕೆಂಡ್ಸ್ ಅಂತ ಹಾಕ್ತೀವಿ, ಪ್ಲಸ್ ಹಾಫ್ ಅವ್ರು ಎಷ್ಟು ಎಕ್ಸಲರೇಷನ್ಲೆ ಮೂವ್ ಆಗಿರೋದು ಎ, ಮತ್ತು 5 ಸ್ಕ್ವೇರ್. ಈ ಫಾರ್ಮುಲಾಗೆ ಬಂದರೆ 5ನೇ ಸೆಕೆಂಡ್ ಬೇಕು ಅಂದರೆ ಎನ್ ಎಲ್ಲೈತಲ್ಲ, ಎನ್ ಇದ್ದಲ್ಲೇ ನೀವು 5 ಹಾಕ್ಬೇಕು. 3rd ಸೆಕೆಂಡ್ ಬೇಕು ಅಂದ್ರೆ 3 ಹಾಕ್ಬೇಕು. ಮತ್ತು ಉಳ್ಕಿದೆಲ್ಲ ವ್ಯಾಲ್ಯೂಸ್ ಇರ್ತಾವೆ, ಇನಿಷಿಯಲ್ ವೆಲಾಸಿಟಿ, ಎಕ್ಸಲರೇಷನ್,
ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಅಷ್ಟನೇ ಸೆಕೆಂಡ್ನೊಳಗೆ ಡಿಸ್ಟೆನ್ಸ್ ಟ್ರಾವೆಲ್ಡಿಂದ ಎಂಥ ಸೆಕೆಂಡ್ ಎಷ್ಟು ಅಂತ ಗೊತ್ತಾಗ್ತದೆ. ಇವಿಷ್ಟು ಫಾರ್ಮುಲಾ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಬರ್ತೈತಿ ಇಲ್ಲೇ. ಇಫ್ ಅ ಬಾಡಿ ಮೂವ್ಸ್ ವಿತ್ ಯೂನಿಫಾರ್ಮ್ ಎಕ್ಸಿಲರೇಷನ್ ಅಂತ ನಿಮಗೆ ಗ್ಯಾರಂಟಿ ಇದ್ರೆ, ಯೂನಿಫಾರ್ಮ್ ಎಕ್ಸಿಲರೇಷನ್ ಆಲ್ಮೋಸ್ಟ್ ಆಲ್ ಇಲ್ಲಿ ನೀವು ಏನು ಸಾಲ್ವ್ ಮಾಡ್ತಿರಲ್ಲ ಎಲ್ಲ ಈ ಚಾಪ್ಟರ್ನಾಗಿಂದು ಕಾನ್ಸ್ಟಂಟ್ ಎಕ್ಸಿಲರೇಷನ್ನ ಕ್ವಶನ್ನ ಕೇಳ್ತಾರೆ ಅವ್ರು. ಇಫ್ ಅ ಬಾಡಿ ಮೂವ್ಸ್ ವಿತ್ ಯೂನಿಫಾರ್ಮ್ ಎಕ್ಸಿಲರೇಷನ್ ಆ್ಯಂಡ್ ವೆಲಾಸಿಟಿ ಚೇಂಜಸ್ ಫ್ರಮ್ ಯು ಟು ವಿ ಇನ್ ಅ ಟೈಮ್ ಇಂಟರ್ವಲ್, ದೆನ್ ದ ವೆಲಾಸಿಟಿ ಅಟ್ ದ ಮಿಡ್ ಪಾಯಿಂಟ್ ಆಫ್ ಇಟ್ಸ್ ಪಾತ್ ಅಂತ ಏನಾರ ಕೇಳಿದರೆ, ಇದು ರೇರ್ ಟೈಪ್ ಆಫ್ ಕ್ವಶನ್. ಅಕಸ್ಮಾತ್ ಹಿಂಗೆ ಕೇಳಿದರೆ ನಿಮಗೆ ಇನಿಷಿಯಲ್ ವೆಲಾಸಿಟಿ ಗೊತ್ತು, ಫೈನಲ್ ವೆಲಾಸಿಟಿ ಗೊತ್ತು, ಯೂನಿಫಾರ್ಮ್ ಎಕ್ಸಲರೇಷನ್ಲಿ ಅದು ಗಾಡಿ ಹೊಂಟೈತಿ, ಅದೇನು ಮೂವ್ ಆಗಿತ್ತಲ್ಲ ಅದರೊಳಗೆ ಎಕ್ಸಾಕ್ಟ್ಲಿ ಅದು ಸೆಂಟರ್ನೊಳಗಿದ್ದಾಗ ಅದರ ವೆಲಾಸಿಟಿ ಎಷ್ಟು ಅಂತ ಕೇಳಿದ್ರೆ ಅಂತಿಕೋರು. ಅಂದ್ರೆ ಈಗ ಟೋಟಲಿ ಅದು 10 ಕಿಲೋಮೀಟ್ರ್ ಹೋಗಿದ್ರೆ 5 ಕಿಲೋಮೀಟ್ರ್ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ನೊಳಗಿದ್ದಾಗ ಅವಾಗ ಅದರ ವೆಲಾಸಿಟಿ ಎಷ್ಟು ಇರ್ತೈತಿ ಅಂತ ಕೇಳಿದಾಗ ಇದು ಫಾರ್ಮುಲಾ. ನೆಕ್ಸ್ಟ್ ಮೋಷನ್ ಅಂಡರ್ ಗ್ರಾವಿಟಿ ಅಂತ ಬರುತ್ತೆ. ಇಲ್ಲೇನು ಮ್ಯಾಲ್ ಫಾರ್ಮುಲಾ ಇದ್ವಲ್ಲ ಇವ ರಿಪೀಟ್ ಆಗ್ತಾವೆ. ಡಿಪೆಂಡಿಂಗ್ ಆನ್ ವೆದರ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಪ್ವರ್ಡ್ ಆರ್ ಡೌನ್ವರ್ಡ್, ನಾವು ಆ ಎಕ್ಸಲರೇಷನ್ ಎ ಜಾಗದಾಗಂತೂ ಜಿ ಬರ್ತೈತೆ ನೋಡ್ರಿ, ಈಗ ನಿಮಗೆ ಗೊತ್ತು. ಆ್ಯಂಡ್ ಡಿಪೆಂಡಿಂಗ್ ಆನ್ ವೆದರ್ ಇಟ್ ಈಸ್ ಮೂವಿಂಗ್ ಅಪ್ವರ್ಡ್ ಆರ್ ಡೌನ್ವರ್ಡ್ ನಾವು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈನ್ ಯೂಸ್ ಮಾಡ್ತೀವಿ. ಇವರಿಲ್ಲೇ ಡೌನ್ವರ್ಡ್ ಮೋಷನ್ ಅದು ಕೊಟ್ಟಾರೆ, ಅದಕ್ಕೆ ಎಲ್ಲ ಕಡೆ ಪಾಸಿಟಿವ್. ಬಿಕಾಸ್ ಕೆಳಗೆ ಬಂದಂಗೆ ಒಂದು ಆಬ್ಜೆಕ್ಟಿದ ವೆಲಾಸಿಟಿ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತದೆ. ನೆಕ್ಸ್ಟ್ ಇಲ್ಲಿ ಕೊಟ್ಟರೆ ನೋಡಿರಿ ನೋಟ್ ಅಂತ ಹೇಳಿ, ಇಫ್ ಎನ್ ಆಬ್ಜೆಕ್ಟ್ ಈಸ್ ಥ್ರೋನ್ ಅಪ್ವರ್ಡ್ ದೆನ್ ಎಕ್ಸಲರೇಷನ್ ಜಿ ಈಸ್ ರೀಪ್ಲೇಸ್ಡ್ ಬೈ -g ಇನ್ ಅಬೌವ್ 3 ಈಕ್ವೇಷನ್ಸ್. ನೆಕ್ಸ್ಟ್ ಈ ಫಾರ್ಮುಲಾದಿಂದ, ಈ ಮ್ಯಾಲಿರುವಂಥ ಫಾರ್ಮುಲಾದಿಂದ ಒಂದಿಷ್ಟು ಶಾರ್ಟ್ಕಟ್ ಫಾರ್ಮುಲಾ ಕೊಟ್ಟರು. ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಅಂಥೇಳಿ. ಈ ಫಾರ್ಮುಲಾ ಏನಿದು ಅಂದರೆ ಹೈಟ್ ಕೊಟ್ಟು ಇಷ್ಟು ಹೈಟ್ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ಬೇಕಾಗ್ತೈತಿ ಅಂದ್ಕೊಟ್ರಂತಿಕೋರಿ. ಅಥವಾ ಇಷ್ಟು ಇನಿಷಿಯಲ್ ವೆಲಾಸಿಟಿಲಿ ನಾವು ಒಂದು ಆಬ್ಜೆಕ್ಟ್ ಒಗೆದೀವಿ, ಅದು ಮ್ಯಾಲೆ ಹೋಗೋಕ್ಕೆ ಎಷ್ಟು ಟೈಮ್ ತೊಗೊಂಡೈತಿ. ಈಗ ನೋಡ್ರಿ ಒಂದು ಕೆಲಸ ಮಾಡೋಣ ನಾವು. ಈಗ ಇದು ಗ್ರೌಂಡು, ಇಲ್ಲಿಂದ ಒಂದು ಮ್ಯಾಲೆ ಆಬ್ಜೆಕ್ಟ್ ಒಗೆದಾರ, ನಿಮಗೆ ಅದರದ್ದು ಇನಿಷಿಯಲ್ ವೆಲಾಸಿಟಿ ಗೊತ್ತು. ಓಕೆ, ಇಲ್ಲಿಗೆ ಹೋಗಿ ರೀಚ್ ಆಗೈತಲ್ಲ ಅದು, ಅವ್ರು ಏನು ಕೇಳಾಕತ್ತಾರೆ ಗೊತ್ತಾನೆ, ಇಲ್ಲಿಂದ ಇಲ್ಲಿ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಾಕತ್ತಾರೆ. ಟಿ ಅದು ಅನ್ಸೋಲ್ದಂದ್ರೆ ಅಡ್ಡಿ ಇಲ್ಲ, ಇಲ್ಲಿಂದ ಇಲ್ಲಿ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕೇಳಾಕತ್ತಾರೆ. ಈಗ ಆಬ್ವಿಯಸ್ಲಿ ಆಬ್ಜೆಕ್ಟ್ ಇಲ್ಲಿಂದ ನಾವು ಮ್ಯಾಲೆ ಹೋಗಿದಾಗ ಅದರದ್ದು ಫೈನಲ್ ವೆಲಾಸಿಟಿ ಏನಾಗ್ತದೆ ಹೇಳ್ರಿ, ಪೂರ್ತಿ ಮ್ಯಾಲೆ ಹೋದಾಗ ಇಟ್ ಬಿಕಮ್ಸ್ 0. ಇನ್ನೊಮ್ಮೆ 0, ಹೌದಾ. ಈಗ ಟೈಮ್ ಕೇಳಿದ್ರಂದ್ರೆ ನಮ್ಮ ಕಡೆ ಫಾರ್ಮುಲಾ ಆಯಿತು ಒಂದು, ಯಾವುದು v = u + gt ಅಂತರ ಬರೀರಿ, -gt ಅಂತರ ಬರೀರಿ, ಸದ್ಯ ನಡೀತೈತಿ. ಈಗ ಫೈನಲ್ ವೆಲಾಸಿಟಿ ಏನಾಯ್ತು ನೋಡ್ರಿ, ಈಗಿಲ್ಲ 0 ಆಗ್ತಿಲ್ಲ, ಆ ವ್ಯಾಲ್ಯೂ ಹಾಕಿರಿ, ಇಲ್ಲಿ 0 ಹಾಕಿ ಟಿಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ನಾವಿಲ್ಲೇ ಮೈನಸ್ ತೊಗೊಂಡಿದ್ವಿ ಅಂದರೆ ಪ್ಲಸ್ ಬದಲಿ, ಅಥವಾ ಮೈನಸ್ ಬಂದರೂ ನಡೀತೈತಿ. ಈಗಲ್ಲೇ ಟೈಮ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ನಾವು ವಿ ಇದರಲ್ಲಿ 0 ಹಾಕ್ಬಿಡ್ರಿ, ಏನು ಉಳಿತು ಟಿ ಅಲ್ಲೇ ಇಟ್ಟಿದ್ದನ್ನು ಆ ಕಡೆ ಕಳಿಸಿದ್ರೆ ಇಟ್ ಬಿಕಮ್ಸ್ u/g. ಇದು ಆ್ಯಕ್ಚುಲಿ ಇಲ್ಲೇನು ಇವರು ಇಲ್ಲಿ ಕೊಟ್ಟಾರ ನೋಡ್ರಿ, ಟೈಮ್ ಟೇಕನ್ ಈಸ್ ಈಕ್ವಲ್ಸ್ ಟು u/g. ಈ ಫಾರ್ಮುಲಾ ನೀವು ಬ್ಯಾಟ್ ಮಾಡ್ಬೇಕಂತೇನಿಲ್ಲ ಆ್ಯಕ್ಚುಲಿ. ಅಲ್ಲಿ ನೀವು ಸ್ವಲ್ಪ ತಲೆ ಓಡಿಸಿದ್ರೆ ಗೊತ್ತಾಗುತ್ತೆ ಟೈಮ್ ಮ್ಯಾಲೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕಂದಾಗ, ಮತ್ತು ಮ್ಯಾಲೆ ಹೋದಾಗ ಫೈನಲ್ ವೆಲಾಸಿಟಿ 0 ಇರ್ತೈತಲ್ಲ ಅಂಥೇಳಿ v = u - gt ಆ ಫಾರ್ಮುಲಾ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲೇನು √2h/g ಅಂತ ಕೊಟ್ಟಾರಲ್ಲ, ಇದೇನು ಅಂತ ಹೇಳ್ತೀನಿ ಈಗ. ಓಕೆ, ಈಗ ಇನ್ನೊಂದು ಸರ್ತಿ. ಸೊ ಇಲ್ಲಿಂದಿಲ್ಲೇ ಆಬ್ಜೆಕ್ಟ್ ಹಿಂಗೆ ಒಗದಾರ, ಅವಾಗ ನಿಮಗೆ ಹೈಟ್ ಗೊತ್ತು, ಎಷ್ಟು ಹೈಟ್ ಮ್ಯಾಲೆ ಹೋಗೈತಿ ಅಂತ ಗೊತ್ತು. ಟೈಮ್ ಕೇಳಾರ, ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್ ಅಂಥೇಳಿ. ಸೊ ಅವಾಗ ಈ ಫಾರ್ಮುಲಾ ಐತೆ ನೋಡ್ರಿ, ಹೈಟ್ ಕೊಟ್ಟಾಗ v² = u² - 2gh. ಹಾಂ, ಅದು ಮ್ಯಾಲೆ ಯು ಮ್ಯಾಲೆ ಐತಲ್ಲ, ಸ್ಕ್ವೇರ್ ಅದು 2 ಅದು. ಸೊ ಈಗ ಹೈಟ್ ಕೊಟ್ಟಾರಲ್ಲ, ಫೈನಲ್ ವೆಲಾಸಿಟಿ ಏನಿರ್ತೈತೆ ಮತ್ತು ಇಲ್ಲೇ 0 ಇರ್ತೈತಿಲ್ಲ ರೀ. ಸೊ ಆ 0 ಹಾಕ್ರಿ ಇಲ್ಲಿ. ಸೊ 0 ಹಾಕಿದರೆ ದಟ್ ಬಿಕಮ್ಸ್ 0 = u² - 2gh. ಆ್ಯಕ್ಚುಲಿ
ಇಲ್ಲೇ ಹೈಟಿಗೆ ಫಾರ್ಮುಲಾ ಆಗ್ತದೆ ಆ್ಯಕ್ಚುಲಿ. ನಮಗೆ ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಹೈಟ್ ಕೇಳಿದಾಗ ಅವ್ರು ಆ್ಯಕ್ಚುಲಿ ಟೈಮ್ ಇದು ಕೇಳಿದ್ರಲ್ಲೇ ಸ್ವಲ್ಪ ರಾಂಗ್ ಆಗ್ತಿದೆ. ಒಂದು ಕೆಲಸ ಮಾಡೋಣ, ನಾವು ಇಲ್ಲಿ ಹೆಚ್ಚಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡೋಣ ಸದ್ಯ. ಸೊ ಹೆಚ್ಚಿಗೆ ಇದು ಅಂದ್ರೆ ಆಮೇಲೆ ಐತದೆ ಇದ್ರ ಕೆಳಗೆ ಮತ್ತು ಫಾರ್ಮುಲಾ ಐತಿ. ಹೈಟಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇಟ್ ಬಿಕಮ್ಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ, ಇದು ಈ ಕಡೆ ಕಳಿಸಿದ್ರೆ ಯು ಸ್ಕ್ವೇರ್ ಅಂದರೆ ಮೈನಸ್ ಯು ಸ್ಕ್ವೇರ್ ಆಗ್ತದೆ ಆ್ಯಕ್ಚುಲಿ, ಅದು ಡಿವೈಡ್ ಬೈ ಮೈನಸ್ 2g. ಅವು ಮೈನಸ್ ಕ್ಯಾನ್ಸಲ್ ಆಗ್ತದೆ. ಸೊ ಹೆಚ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಬೈ 2g. ಇದು ಆ್ಯಕ್ಚುಲಿ ಟೈಮ್ ಕೇಳಿದಾಗಲ್ಲ, ಇನಿಷಿಯಲ್ ವೆಲಾಸಿಟಿ ಕೊಟ್ಟು, ಇನ್ನೊಮ್ಮೆ ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಹೈಟ್ ಕೇಳಿದಾಗ, ಇನ್ನೊಮ್ಮೆ ರಿಪೀಟ್ ಮಾಡಾಕತ್ತೀನಿ, ಟೈಮದ್ದಲ್ಲ ಇದು, ಇನಿಷಿಯಲ್ ವೆಲಾಸಿಟಿ ಕೊಟ್ಟು ಇಷ್ಟು ವೆಲಾಸಿಟಿ ನಾವು ಮ್ಯಾಲೆ ಹೋಗಿದ್ದೀವಿ. ಅವಾಗ ನಾ ಆ್ಯಕ್ಚುಲಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಯಾಕೆ ತೋರ್ಸಾಕತ್ತೀನಿ ಗೊತ್ತೇನೆ, ಈ ಟೈಪ್ ಮಾಡ್ಬೋದಂತ. ಈ ಹಿಂಗೆ ವ್ಯಾಲ್ಯೂ ಹಾಕ್ಕೊಂಡು ಇದನ್ನು ಜೀರೋ ಮಾಡಿ ಪಟ್ ಅಂತ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ನೀವು. ಆ ಶಾರ್ಟ್ಕಟ್ ಫಾರ್ಮುಲಾ ಬ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಟೆನ್ಷನ್ ಮಾಡ್ಕೊಂಡೋದು ಏನಿತ್ತಲ್ಲ ಯು ಸ್ಕ್ವೇರ್ ಬೈ 2g ಹಿಂಗೆ ಮಾಡ್ಕೊಂಡು ಕೂಡ ಅವಶ್ಯಕತೆ ಇಲ್ಲ. ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಹಿಂಗೆ ಅಂತ ಹೇಳಾಕತ್ತೀನಿ ಅಷ್ಟೇ. ಸೊ ಅಂದ್ರೆ ಆ ಫಾರ್ಮುಲಾ ಭಾಳ ಸಾಗಿರ್ತೈತಲ್ಲ, ಇವ್ನ ಯೂಸ್ ಮಾಡಿ ನೆಕ್ಸ್ಟ್ ಇಲ್ಲೈತೆ ನೋಡ್ರಿ, ಈಗ ಯು ಸ್ಕ್ವೇರ್ ಬೈ 2g ಹೇಳಿದ್ನಲ್ಲ ಹಂಗೆ, ಅದನ್ನು ನಾವು ಟೈಮಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಎಸ್ ಇಸ್ ಈಕ್ವಲ್ಸ್ ಟು ut ಪ್ಲಸ್ ಹಾಫ್ at ಸ್ಕ್ವೇರ್ ಯೂಸ್ ಮಾಡ್ಕೊಂಡು ಟೈಮಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇದನ್ನು ಮಾಡ್ಬೋದು. ಅವ್ರು ಏನರ ಕೇಳಲಿ ಇದ್ರೊಳಗೆ, ನಾವು ಅಲ್ಲೇ ಆ ಫಾರ್ಮುಲಾದೊಳಗೆ ಯಾವ್ದು ಝೀರೋ ಐತಿ ಯಾವ್ದು ಏನು ವ್ಯಾಲ್ಯೂ ಐತಿ ಹಾಕ್ಕೊಂಡು ಪಟ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ನನಗೆ ಕೇಳಿದ್ರೆ ಭಾರಿ ಒಟ್ಟು ನೆನಪು ಆಗಂಗಿಲ್ಲ ಅಂತಂದವು ಇರ್ತಾವಲ್ರಿ, ಭಾಳ ಡಿಫಿಕಲ್ಟ್ ಐತಿ, ಅಂಥವು ಕಷ್ಟ ಶಾರ್ಟ್ಕಟ್ ಬ್ಯಾಟ್ ಮಾಡೋಣ ಅಂತ. ನೆಕ್ಸ್ಟ್ ಈ ಥರ್ಡ್ ಮತ್ತು ಫೋರ್ತ್ ಪಾಯಿಂಟನ್ನು ನೀವೇ ಓದ್ಕೋರಿ. ಥರ್ಡ್ ಹೆಂಗಂದ್ರೆ ಇದು ಒಂದು ಸರ್ತಿ ಇಷ್ಟೆಲ್ಲ ಮಾಡಿವಂದ್ರೆ ಲಾಸ್ಟ್ ಇದ್ದಿದ್ದು ಇಲ್ಲಿಗೆ ಚಾಪ್ಟರ್ ಮುಗೀತಿದೆ ಆ್ಯಕ್ಚುಲಿ. ಇಂಪಾರ್ಟೆಂಟ್ ಏನೈತಲ್ಲ ನೆಕ್ಸ್ಟ್ ಪ್ರೊಜೆಕ್ಟೈಲ್ ಮೋಷನ್ ಅಂತ ಇಲ್ಲಿ ಏನೈತಲ್ಲ ಅದು ಮೋಷನ್ ಇನ್ ಪ್ಲೇನ್ ಚಾಪ್ಟರ್ ಇರ್ತದೆ, ಅಲ್ಲಿಗೆ ಹೋಗೋಣ ಅಂತ ನಾವು ಆಮೇಲೆ. ಸೊ ಇದೇನಂದ್ರೆ ಆ ಬಾಲ್ ಈಸ್ ಡ್ರಾಪ್ಡ್ ಫ್ರಮ್ ಅ ಬಿಲ್ಡಿಂಗ್ ಆಫ್ ಹೈಟ್ h ಆ್ಯಂಡ್ ಇಟ್ ರೀಚಸ್ ಆಫ್ಟರ್ t seconds. ಜಸ್ಟ್ ಡ್ರಾಪ್ ಮಾಡಿದರೆ ಅದರ್ ಬಿಲ್ಡಿಂಗ್ನಿಂದ ಫ್ರಮ್ ದ ಸೇಮ್ ಬಿಲ್ಡಿಂಗ್ ಇಫ್ 2 ಬಾಲ್ ಆರ್ ಥ್ರೋನ್, ಒನ್ ಅಪ್ವರ್ಡ್ಸ್ ಅದರ್ ಡೌನ್ವರ್ಡ್ಸ್ ವಿತ್ ಸೇಮ್ ವೆಲಾಸಿಟಿ u and they reach the earth surface in t1 and t2 seconds respectively. Then ಈ ಟೈಪ್ ಒಂದು CET ಕ್ವಶನ್ ಕೇಳಾರ. ಸೊ ಇದು ಹೆಂಗೆ ಆಗ್ತೈತೆ ಅಂತ ನಾನು ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟರೆ. ಇದು ಬಿಲ್ಡಿಂಗ್, ಇದು ಇಲ್ಲೇ ಆ ಬಿಲ್ಡಿಂಗ್ ಮ್ಯಾಲಿನಿಂದ ಒಂದು ಬಾಲನ್ನು ಕೆಳಗೆ ಹೋಗಿದಾರೆ, ಸೀದಾ ಕೈ ಬಿಟ್ಟಾರ, ಜಸ್ಟ್ ಹಿಂಗೆ ಕೈ ಬಿಟ್ಟಾರ. ಅವಾಗ ಅದು ಎಷ್ಟು ಟೈಮ್ ತೊಗೊಂಡಿತ್ತಲ್ಲ, ಲೆಟ್ ಇಟ್ ಬಿ t, ಜಸ್ಟ್ ಕೈ ಬಿಟ್ಟಾರ ಅಂದ್ರೆ ರಿಲೀಸ್ ಮಾಡ್ಯಾರ ಇನಿಷಿಯಲ್ ವೆಲಾಸಿಟಿ 0ದಿಂದ. ಅದ ಬಿಲ್ಡಿಂಗ್ನಿಂದ ಆ ಬಾಲನ್ನು ಹಿಂಗೆ ಮ್ಯಾಲೆ ಹಾಸಿ ಕೆಳಗೆ ಹೋಗಿದ್ರೆ ಒಂದು ಇನಿಷಿಯಲ್ ವೆಲಾಸಿಟಿದಿಂದ ಮ್ಯಾಲೆ ಹೋಗಿದಾರೆ. ಅದು ಸ್ವಲ್ಪ ಹೆಚ್ಚಿಗೆ ಟೈಮ್ ತೊಗೊಂತೈತೆ ನೋಡ್ರಿ. ಈಗ ಅವಾಗ ಎಷ್ಟು ಟೈಮ್ ತೊಗೊಂತೈತಲ್ಲ ಇಫ್ ದ್ಯಾಟ್ ಈಸ್ t1. ಆಮೇಲೆ ಇಲ್ಲೇನು ಇನಿಷಿಯಲ್ ವೆಲಾಸಿಟಿಲಿಂದ ಅವ್ರು ಮ್ಯಾಲೆ ಹೋಗ್ತಿದ್ರಲ್ಲ, ಅದೇ ಇನಿಷಿಯಲ್ ವೆಲಾಸಿಟಿದಿಂದ ಕೆಳಗೆ ಹೋಗಿದ್ರೆ ಒಂದನೇ ಕೇಸ್ನಾಗ ಈ ಕೇಸ್ನೊಳಗೆ 0 ವೆಲಾಸಿಟಿ ಇತ್ತು ಸ್ಟಾರ್ಟಿಂಗ್ ಇನಿಷಿಯಲಿ. ಈಗ u ವೆಲಾಸಿಟಿಯಿಂದ ಕೆಳಗೆ ಹೋಗಿದ್ರೆ ಜಲ್ದಿ ಬರುತ್ತೆ ನೋಡ್ರಿ ಅವಾಗ ಕೆಳಗೆ. ಅವಾಗ ಎಷ್ಟು ಟೈಮ್ ತೊಗೊಂತೈತಿ, ಇಫ್ ದ್ಯಾಟ್ ಈಸ್ t2. ಅಂದ್ರೆ ಮ್ಯಾಲೆ ಹೋಗಿ ಕೆಳಗೆ ಬರೋಕ್ಕೆ t1, ಸೀದಾ ಕೆಳಗೆ ಹೋಗೋಕ್ಕೆ t2 ಜೋರು ಒಗದಾಗ ಒಂದೇ ವೆಲಾಸಿಟಿಲಿ. ಅವಾಗ ಆ ಜಸ್ಟ್ ಡ್ರಾಪ್ ಮಾಡಿದ್ರೆ ಎಷ್ಟು ಇರ್ತೈತಲ್ಲ, ಈ ಟೈಮ್ ಕೇಳಿದ್ರೆ ಅಂತ ತಿಕ್ಕೋರು t. ಅವಾಗ ಈ ಫಾರ್ಮುಲಾ ಏನು √t1 × t2 ಇದನ್ನು ಅವ್ರು ಹೇಳಾಕತ್ತಾರಲ್ಲಿ ಈ ಕೇಸ್ನೊಳಗೆ. ಬೇಕಾದ್ರೆ ಇನ್ನೊಂದು ಸರ್ತಿ ಓದ್ಕೊರಿದ್ದೀನಿ ಪಾಸ್ ಮಾಡಿಕೊಂಡು. ನೆಕ್ಸ್ಟ್ ಒನ್, ವೆನ್ ಅ ಬಾಡಿ ಈಸ್ ಡ್ರಾಪ್ಡ್ ಫ್ರೀಲಿ ಫ್ರಮ್ ದ ಟಾಪ್ ಆಫ್ ದ ಟವರ್ ಆ್ಯಂಡ್ ಅನದರ್ ಬಾಡಿ ಈಸ್ ಪ್ರೊಜೆಕ್ಟೆಡ್ ಹಾರಿಜಾಂಟಲಿ ಫ್ರಮ್ ದ ಸೇಮ್ ಪಾಯಿಂಟ್, ಬೋತ್ ವಿಲ್ ರೀಚ್ ದ ಗ್ರೌಂಡ್ ಅಟ್ ದ ಸೇಮ್ ಟೈಮ್. ನೋಡ್ರಿ, ಈಗ ಒಂದು ಬಿಲ್ಡಿಂಗ್ ಮೇಲೆ ಹತ್ಯಾರಂತ, ಅಲ್ಲಿಂದ ಮ್ಯಾಲಿಂದ ಒಂದು ಬಾಲ್ ಕೆಳಗೆ ಬಿಡ್ತಾರೆ, ಬಿಲ್ಡಿಂಗ್ ಮ್ಯಾಲೆ ನಿಂತು ಜಸ್ಟ್ ಒಂದು ಬಾಲ್ ಕೆಳಗೆ ಬಿಡ್ತಾರೆ. ಅದೇ ಟೈಮ್ನೊಳಗೆ ಇನ್ನೊಂದು ಬಾಲನ್ನು ಹಾರಿಜಾಂಟಲಿ ಒಗಿತಾರೆ. ಅವಾಗ ಅವು ಎರಡೂ ಕೆಳಗೆ ಸೇಮ್ ಟೈಮಿಗೆ ವಾಪಸ್ ಬರ್ತಾವೆ ಅಂತ ಕೊಡ್ತಾರೆ. ಏನು ಹಿಂಗಂದ್ರೆ ಇಲ್ಲಿ ಹೇಳ್ತೀನಿ. ಓಕೆ, ಇನ್ನೊಂದು ಸರ್ತಿ ಗಜಿಬಿಜಿ ಬಿಲ್ಡಿಂಗ್, ಇದ್ರೊಳಗೆ ಒಂದು ಆಬ್ಜೆಕ್ಟನ್ನು ಸ್ಟ್ರೇಟ್ ಕೆಳಗೆ ಒಗದಾರ, ಹಿಂಗೆ ಒಗದಾರ ಅಂದರೆ ಕೈ ಬಿಟ್ಟಾರ. ಇನ್ನೊಂದನ್ನು ಹಿಂಗೆ ಹಾರಿಜಾಂಟಲ್ ಒಗದಾರ, ಅಡ್ಡ ಹಿಂಗೆ ಈ ರೀತಿ. ಸೊ ಇದು ಫಸ್ಟ್ ಕೇಸ್, ಇದು ಸೆಕೆಂಡ್ ಕೇಸ್. ಫಸ್ಟ್ ಕೇಸ್ ಆ್ಯಕ್ಚುಲಿ ಏನು ಗೊತ್ತು, ಇದು ಮೋಷನ್ ಇನ್ ಸ್ಟ್ರೇಟ್ ಲೈನ್. ಇದು ಸೆಕೆಂಡ್ ಕೇಸ್ ಅದರ್ ಬಿಲ್ಡಿಂಗ್ ಮೇಲೆ ಆ ಬಾಲನ್ನು ಪ್ರೊಜೆಕ್ಟೈಲ್ ಮೋಷನ್ ಗತೆ ಹೋಗೋದಾರ ಅವರು. ಮೋಷನ್ ಇನ್ 2 ಡೈಮೆನ್ಷನ್ ಅಂತೀವಲ್ಲ, ಅದಕ್ಕೆ ಅವ್ರೇನಂತಾರೆ, ಈಗದು ಸುಮ್ಮ ಹಂಗೆ ಕೆಳಗೆ ಬಿಟ್ಟಿದ್ದು t1 ಟೈಮ್ ತೊಗೊಂತಂದ್ರೆ, ಹಿಂಗೆ ಹಾರಿಜಾಂಟಲ್ ಒಗೆದಿದ್ದು t2 ಟೈಮ್ ತೊಗೊಂತಂದ್ರೆ
ಅವ್ರು ಹೇಳ್ತಾರೆ T1 ವಿಲ್ ಬಿ ಈಕ್ವಲ್ ಟು T2 ಎರಡು ಸೇಮ್ ಇರ್ತಾವೆ. ಇದು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಆ್ಯಕ್ಚುಲಿ ಇದು ಸೆಕೆಂಡ್ ಚಾಪ್ಟರ್ನಾಗ ಬರುತ್ತದೆ ಮೋಷನ್ ಇನ್ ಪ್ಲೇನ್, ಆಮೇಲೆ ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿಗೆ ಏನಾಯ್ತು, ಒಂದು ರೌಂಡು ನಮ್ಮದು ಇದು ಮುಗೀತು. ಏನಂತಾರೆ ಅದಕ್ಕೆ, ಯಾವ ಚಾಪ್ಟರ್ ಹೇಳ್ರಿ ಇದು, ಮೋಷನ್ ಇನ್ ಸ್ಟ್ರೇಟ್ ಲೈನ್. ಒಂದು ನಿಮಿಷ. ಸೊ ವಾಪಸ್ ಬಂದಿನ ಕಾಣಿಸಾಗತ್ತೀನಿ, ಇಷ್ಟು ನಂಗೆ ಮಾತಾಡಿದ್ದು ನಾನು ಮತ್ತೆ. ಸೊ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಚಾಪ್ಟರ್ ಇದ್ದು ಒಂದು ಕ್ವಿಕ್ ರಿವಿಷನ್ ಆಗೈತಿ. ಅವು ಇಷ್ಟು ಟಾಪಿಕ್ಸ್ ನೆನಪಾದಂಗೆ ಆಯ್ತು, ಒಂದು ಗ್ರಿಪ್ನೊಳಗೆ ಸಿಕ್ತು ಅಂತ ನಾನು ಅನ್ಕೊಂಡಿನಿ. ಇದೊಂದೇನೋ ಅಟೆಂಪ್ಟ್ ಮಾಡಿನೇ, ಎಷ್ಟಾಗುತ್ತೆ ಅಷ್ಟು ಕ್ವಿಕ್ ಟೈಮ್ನೊಳಗೆ ಎಷ್ಟಾಗುತ್ತೆ ಜಾಸ್ತಿ ಕಂಟೆಂಟನ್ನು ಏನ್ರಿ ಶೇರ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಕವರ್ ಮಾಡ್ಕೊಳಕ್ಕೆ. ಸೊ ಹೋಪ್ಫುಲಿ ಇದು ನಿಮ್ಗೆ ಯೂಸ್ ಆಗೈತಿ ಅಂತ ಅಂದ್ಕೊಂಡಿನಿ. ಇದು ಒಂದು ಸರ್ತಿ ನೋಡಿದ ಮೇಲೆ ನನಗೆ ಐದರ್ ವಾಟ್ಸಪ್ ನಂದು ಇಂಡಿವಿಜುವಲ್ ವಾಟ್ಸಪ್ಪರ ಕಳಿಸ್ರಿ ಅಥವಾ ಗ್ರೂಪ್ನೊಳಗಾರ ಹಾಕಿರಿ. ಬೆಟರ್ ಇಂಡಿವಿಜುವಲ್ ಕಳಿಸಿರಿ ಚಲೋ. ಗ್ರೂಪ್ನೊಳಗೆ ಬೇರೆ ಬೇರೆ ಟೈಮ್ನೊಳಗೆ ಬೇರೆ ಬೇರೆ ಅವ್ರು ನೋಡ್ತಿರ್ತಾರಲ್ಲ ವಿಡಿಯೋ, ಸೊ ಇಂಡಿವಿಜುವಲ್ ಕಳಿಸ್ರಿ. ಅಥವಾ ಇದು ಯೂಟ್ಯೂಬ್ನೊಳಗೇನು ಅಪ್ಲೋಡ್ ಮಾಡಿರ್ತಾರಲ್ಲ ಅದ್ರ ಕಮೆಂಟ್ಸ್ ಸೆಕ್ಷನ್ನೊಳಗಾರ ಹಾಕಿರಿ. ಸೊ ಎಲ್ಲ ವಿಡಿಯೋ ಇದೇ ಟೈಪ ಇರೋಂಗಿಲ್ಲ. ನನಗೆ ಭಾಳಷ್ಟು ಇನ್ಫಾರ್ಮೇಷನ್ ಮೊದಲು ಕಡಿಮೆ ಟೈಮ್ನೊಳಗೆ ಶೇರ್ ಮಾಡ್ಬೋದು. ಆ ಕಂಟೆಂಟ್ ಆ ಟೈಪ್ ಇತ್ತಂದ್ರೆ ಸೊ ಈ ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನಾನು. ಸೊ ಮತ್ತು ನೆಕ್ಸ್ಟ್ ವೀಡಿಯೋದೊಳಗೆ ನಾವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ದೀನ್ ಸ್ವಲ್ಪ ಶಾರ್ಟ್ಕಟ್ ಫಾರ್ಮುಲಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಫ್ಟರ್ ದ್ಯಾಟ್ ವಿಲ್ ಸ್ಟಾರ್ಟ್ ವಿತ್ CET ಕ್ವಶನ್ಸ್. ಯಾಕೆ ಈ ಚಾಪ್ಟರ್ಗೆ ಅಷ್ಟು ಬಿಲ್ಡಪ್ ಕೊಡಾಕತ್ತೀವಿ ನಾವು, ಬಿಲ್ಡಪ್ ಕೊಡಾಕತ್ತೀವಿ ಅಂದ್ರೆ ಫಸ್ಟ್ ಇಯರ್ದು ಕನ್ಸೆಪ್ಟ್ ನೆನಪಾರ್ದಂಗೆ ಆಗಿರ್ತಾವಲ್ಲ, ದ್ಯಾಟ್ಸ್ ವೈ. ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು, ನಮಸ್ಕಾರ.